ಸಿ ಪೈರಸಿ ಆಗಿದ ತಕ್ಷಣನೇ ನಿಮ್ಗೊಂದು ಕಾಲ್ ಬರುತ್ತೆ. ಪೈರಸಿ ಆಗಿದ ತಕ್ಷಣ ಆ ಸಂಸ್ಥೆಯವ್ರಿಗೆ ಈ ಮಾಹಿತಿ ಹೇಗೆ ಹೋಗುತ್ತೆ, ಅಥವಾ ಈ ಪೈರಸಿ ಮಾಡೋರ್ಗೂ ಆ ಸಂಸ್ಥೆಗೂ ಏನಾದರೂ ಇಂಟರ್ಲಿಂಕ್ ಇದೆಯಾ? ಇಲ್ಲಿ ತುಂಬಾನೇ ಮೋಸ ಇದೆ, ಇಂಚಿಂಚಿಗೂ ಮೋಸ ಇದೆ. ನೀವು ಎಲ್ಲಿ ಹೆಜ್ಜೆ ಇಟ್ಟರು ನಿಮಗೆ ಆಗದೆ ಫಸ್ಟು ಮೋಸ. ಒಂದು 20,000 ಕೋಟಿ ಇಂಡಿಯನ್ ಸಿನಿಮಾ ಮತ್ತೆ ಸಿನಿಮಾ ಮತ್ತೆ ಆಡಿಯೋ ಅಂದ್ರೆ ಮ್ಯೂಸಿಕ್ ಇವೆರಡು ಸೇರಿ 20,000 ಕೋಟಿ ಲಾಸ್ ಆಗ್ತಾ ಇದೆ. ಬರೀ 5 ದಿನದಲ್ಲಿ ಸಿನಿಮಾ ಶೂಟಿಂಗ್ ಮಾಡಿರ್ತಾರೆ. ಅದು ಏನ್ ಸ್ಟಾಕ್ ಮ್ಯೂಸಿಕ್ ಹೊಡೆದಿರ್ತಾರೋ ಅಥವಾ ಇನ್ನೊಂದು ಮಾಡಿರ್ತಾರೋ ಮತ್ತೊಂದು ಮಾಡಿರ್ತಾರೋ, 5 ದಿನ ಒಂದು 30 days ಫಸ್ಟ್ ಕಾಪಿ ಅಂದ್ರೆ ಫೆಸ್ಟಿವಲ್ ಶುರು ಆಗಕ್ಕೆ 2 ತಿಂಗಳು ಮುಂಚೆ ಮಾಡಿ ಸೆನ್ಸಾರ್ ಮಾಡಿಸ್ಕೊಂಡು ಅಪ್ಲೈ ಮಾಡಿರ್ತಾರೆ. ಅಂತ ಸಿನಿಮಾಗೆ ಪ್ರಶಸ್ತಿಗಳು ಬರುತ್ತೆ, ಸೆಲೆಕ್ಟ್ ಆಗುತ್ತೆ. ಅಕಾಡೆಮಿನಲ್ಲಿ ನಾನು 15 ವರ್ಷದಿಂದ 14 ವರ್ಷ ನೋಡ್ತಾ ಇದ್ದೀನಿ, ಇರೋರೇ ಇದ್ದಾರೆ ಮ್ಯಾಕ್ಸಿಮಮ್ ಪೀಪಲ್, ಎಲ್ಲ ಆಸ್ಥಾನ ಪಂಡಿತರ ತರ ಇದ್ದಾರೆ. ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಅಂದ್ರೆ ಫೆಸ್ಟಿವಲೇ ಆಗಲ್ಲ ರೀ ಅಂತ ಹೇಳಿದ್ರು ನನಗೆ. ಇದು ಸತ್ಯದ ಮಾತು. ಈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಬರುವಂತ ಸಿನಿಮಾಗಳನ್ನ ಸೆಲೆಕ್ಟ್ ಮಾಡುವಂತಹ ಏನು ಬುದ್ಧಿಶಕ್ತಿ ಜ್ಞಾನ ಅವ್ರಿಗಿದೆಯಾ ನನಗಂತೂ ಗೊತ್ತಿಲ್ಲ. ಒಂದು ಕನ್ನಡ ಚಿತ್ರರಂಗದ ಬಗ್ಗೆ ಇರೋ ಅಭಿಮಾನ, ಕನ್ನಡ ಸಿನಿಮಾ ಬಗ್ಗೆ ಇರೋ ಅಭಿಮಾನಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ಲೆಟ್ಸ್ ಟಾಕ್. ಸರ್ ಜೊತೆ ಮತ್ತೆ ಮಾತು ಮುಂದುವರಿಸ್ತೀನಿ. ಸರ್ ಪ್ರೀವಿಯಸ್ ಎಪಿಸೋಡ್ ನಲ್ಲಿ ಮುಗಿಸ್ತಾ ಹೇಳಿದೆ, ಈ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ರಿಗಾರ್ಡಿಂಗ್ ರಕ್ಷಾ ಶೆಟ್ಟಿ ಅವರು ಯೂಸ್ ಮಾಡಿದ ಒಂದು ಸಣ್ಣ ತುಣುಕು ಯಾವ ರೀತಿ ಒಂದು ದೊಡ್ಡ ಒಂದು ಚರ್ಚೆಗೆ ಇವಾಗ ಗ್ರಾಸವಾಗಿದೆ. ಅಂಡ್ ಅವ್ರು ಯಾವ ರೀತಿ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ರು, ಮುಂದೆ ಕೇಸ್ ಏನಾಗುತ್ತೆ ನೋಡೋಣ. ಸರಿ, ಈ ಸಣ್ಣ ತುಣುಕು ಯೂಸ್ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಗೊಂದಲ. ಇಲ್ಲಿ ಸಿನಿಮಾಗಳು ಸಾಲಗಟ್ಲೆ ಪೈರಸಿ ಆಗಿ ಹೋಗ್ತಾ ಇದೆ. ಯಾಕೆ ಇದರ ಬಗ್ಗೆ ಇಷ್ಟೊಂದು ನೆಗ್ಲೆಕ್ಟ್ ಈ ಕನ್ನಡ ಇಂಡಸ್ಟ್ರಿ? ಮೇಡಮ್, ಪೈರಸಿ ಬಗ್ಗೆ ನಾನು 4 ವರ್ಷದಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದೀನಿ. ಈಗಲೂ ನಿಮ್ಗೆ ವಿಡಿಯೋ ಸಿಗುತ್ತೆ. ಅವತ್ತಿನ 4 ವರ್ಷ ಹಿಂದೆನೆ ನಾನು ಒಂದಷ್ಟು ಸ್ಟಡಿ ಮಾಡಿರೋ ಪ್ರಕಾರ ಒಂದು 20,000 ಕೋಟಿ ಇಂಡಿಯನ್ ಸಿನಿಮಾ ಮತ್ತೆ ಸಿನಿಮಾ ಮತ್ತೆ ಆಡಿಯೋ ಅಂದ್ರೆ ಮ್ಯೂಸಿಕ್ ಇವೆರಡು ಸೇರಿ 20,000 ಕೋಟಿ ಲಾಸ್ ಆಗ್ತಾ ಇದೆ. ಇದನ್ನ ತಡೆಗಟ್ಟಬೇಕಾಗಿತ್ತು. ಇದು ನಮ್ಮ ಕೈಲಿ ನಿಮ್ಮ ಕೈಲಿ ಅಂದ್ರೆ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಸೆಂಟರ್ ಎಲ್ಲರೂ ಸೇರ್ಬೇಕು. ಮತ್ತೆ ಇಂಡಿಯನ್ ಫಿಲಂ ಫೆಡರೇಷನ್ ಆಗಲಿ, ನಮ್ಮ ಲೋಕಲ್ ಅಲ್ಲಿರೋ ಸಂಸ್ಥೆಗಳಾಗಲಿ, ಸೌತ್ ಇಂಡಿಯನ್ ಸಿನಿಮಾ ಸಂಸ್ಥೆಗಳಾಗಲಿ, ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ನಮ್ಮ ಭಾರತ ಸರ್ಕಾರದ ಇಂಡಿಯನ್ ಗೌರ್ಮೆಂಟ್ ಮೇಲೆ ಪ್ರೆಷರ್ ತಂದು ಸಂಬಂಧಪಟ್ಟ ಮಂತ್ರಿಗಳನ್ನ ಅಧಿಕಾರಿಗಳನ್ನ ಭೇಟಿ ಮಾಡಿ ಇದನ್ನ ಸ್ಟಾಪ್ ಮಾಡಿಸ್ಬೇಕಾಗುತ್ತೆ. ಎಸ್ಪೆಷಲಿ ನಮ್ಮ ದೇಶದಲ್ಲಿ ತುಂಬಾ VPNಗಳಿದೆ. ಈಗೇನಾಗುತ್ತೆ, ಇಲ್ಲಿ ಏನೇ ಮಾಡಿದ್ರು, ಈಗ ನೋಡಿ ಎಷ್ಟೊಂದು ಟೊರೆಂಟ್ ಸೈಟ್ಸ್ಗಳು ಇವತ್ತು ಓಪನ್ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ದೇಶದಲ್ಲಿ. ಅದು ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ. ಅದೇ ರೀತಿ ಈ VPNಗಳು ಬಹಳಷ್ಟು VPNಗಳಿದೆ. VPNಗಳನ್ನ ಅದ್ರ ಜೊತೆಗೆ ಎಷ್ಟೋ ಪ್ರಾಕ್ಸಿ ಸೈಟ್ಸ್ಗಳಿದೆ. ಇಂಥವನ್ನೆಲ್ಲ ನಮ್ಮ ಕೇಂದ್ರ ಸರ್ಕಾರ ಹುಡುಕಿ ಥ್ರೂ ಗೂಗಲ್ ಅವ್ರ ಮುಖಾಂತರ, ಗೂಗಲ್ ಸಂಸ್ಥೆಯವ್ರನ್ನ ಕರೆದು ಅವ್ರ ಮುಖಾಂತರ ಈ VPNಗಳನ್ನ ಮೊದಲು ಸ್ಟಾಪ್ ಮಾಡಿಸಿದ್ರೆ ಒಂದಷ್ಟು ಪೈರಸಿನ ತಡೆಗಟ್ಬೋದು. ಖಂಡಿತ ತಡೆಗಟ್ಬೋದು. ಬಿಕಾಸ್ ಪೈರಸಿ ತುಂಬಾ ಲಾಸ್. 50% ಆಫ್ ಜನ. ನಾನು ನನ್ನ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಒಂದು ಕಮೆಂಟ್ ಓದ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ಹಾಕಿದ್ರು ಯಾವ್ದೋ ಒಂದು ಸಿನಿಮಾದ ಬಗ್ಗೆ, ಇದು ಆದಷ್ಟು ಬೇಗ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಇಷ್ಟೊಂದು ಈಸಿ ಆಗಿರ್ಬೇಕಾದಾಗ ಯಾಕೆ ಈ ಸ್ಟಾರ್ಗಳು ಎಂಟೈರ್ ಒಂದು ಸಿನಿಮಾ ಇಂಡಸ್ಟ್ರಿ ಯಾಕೆ ಈ ವಿಚಾರದ ಬಗ್ಗೆ ಸೇರ್ತಾ ಇಲ್ಲ ಅಂತ ಹೇಳ್ಕೊಂಡು ನೋಡಿ. ನಾನು ಕಂಟ್ರಿ ಹೆಸರು ಮರ್ತೋಗಿದ್ದೀನಿ, ಫಿಲಿಪೈನ್ಸ್ ಇರಬೇಕು ಅನ್ಸುತ್ತೆ. ಅಲ್ಲಿ 3 ವರ್ಷ ಇಂಪ್ರಿಸನ್ಮೆಂಟ್, ಅದಕ್ಕೆ ಬೇಲೆ ಇಲ್ಲ. ನಮ್ಮ ದೇಶದಲ್ಲೂ ಅದು ಇದೆ ಕಾನೂನು. 10 ಲಕ್ಷ ರೂಪಾಯಿ ಫೈನ್ ಇದೆ, ಪನಿಷ್ಮೆಂಟ್ ಇದೆ. ಬಟ್ ಇದುವರೆಗೆ ಯಾರಿಗೂ ಆಗಿರೋದು ಕಂಡಿಲ್ಲ. ಸೊ ಸಿನಿಮಾಗಳು ಕೋಟ್ಯಾಂತರ ರೂಪಾಯಿ ಸಿನಿಮಾಗಳು, ಅದು ಕಡಿಮೆ ಬಜೆಟ್ ಸಿನಿಮಾ ಇರಲಿ ಅಥವಾ ಹೈ ಬಜೆಟ್ ಮೂವಿ ಇರಲಿ, ಇಮ್ಮಿಡಿಯೇಟ್ ಆಗಿ ಪೈರಸಿಯಾಗಿ HD ಕ್ವಾಲಿಟಿನೇ ಈ ಟೆಲಿಗ್ರಾಮ್ ಮುಖಾಂತರ, ಇನ್ನೊಂದಷ್ಟು ಪೈರಸಿ ಸೈಟ್ಸ್ಗಳ ಮುಖಾಂತರ, ಬೇರೆ ಸೈಟ್ಗಳ ಮುಖಾಂತರ ಈ ಪೈರಸಿಯಾಗಿ ಅವೈಲೇಬಲ್ ಇದೆ. ಅಂಡ್ ಆಪ್ಷನ್ಗಳಿದೆ. ನಿಮಗೆ HD ಬೇಕಾ, ಯಾವ ಕ್ವಾಲಿಟಿನಲ್ಲಿ ಬೇಕು, ಅದಕ್ಕೆ ಮಧ್ಯದಲ್ಲಿ ಆಡ್ಸ್, ಅದಕ್ಕೆ ಆಡ್ಗಳು ಬೇರೆ ಬರ್ತಾರೆ. ಅವರು ಈ ತರ ಪೈರಸಿ ಮಾಡಿ ಆಡ್ ಮುಖಾಂತರ ಅವ್ರು ದುಡ್ಡು ಮಾಡ್ತಾರೆ. ಇನ್ನೊಂದು ವಿಷಯ ಇದೆ ರಿಲೇಟೆಡ್ ಮಾತಾಡ್ಬೇಕು. ಈ ಪೈರಸಿ ಸಿನಿಮಾ ಪೈರಸಿ ಆದ ತಕ್ಷಣ ಒಬ್ರು ಒಂದು ಅನ್ನೋನ್ ಕಾಲ್ ಬರುತ್ತೆ, ನಿಮ್ಮ ಸಿನಿಮಾ ಪೈರಸಿ ಆಗಿದೆ ಅಂತ. ಮತ್ತೊಂದು ಸಂಸ್ಥೆಯಿಂದ ಕಾಲ್ ಬರುತ್ತೆ, ನಾವು ಇದನ್ನ ತೆಗಿತೀವಿ ಅಂತ. ಸರ್ಕಾರಕ್ಕೆ ತೆಗಿಲಿಕ್ಕೆ ಆಗದೆ ಇರುವಂತಹದ್ದು ಇವ್ರ ಹತ್ರ ಏನಿದೆ, ಮತ್ತೆ ಯಾಕೆ ಇವ್ರು ಅಷ್ಟೊಂದು ಆಕ್ಟಿವ್ ಆಗಿದ್ದಾರೆ ಈ ವಿಚಾರದಲ್ಲಿ? ಇದು ನನ್ನ ಸ್ನೇಹಿತರು ಹೇಳಿದ್ರು. ಇದು ಒಂದು 20 ದಿನಕ್ಕೆ ಮುಂಚೆ ಹೇಳಿದ್ರು. ಪೈರಸಿ ಆಗಿದ ತಕ್ಷಣನೇ ನಿಮ್ಗೊಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋ ಸಂಸ್ಥೆಗಳು ಇಷ್ಟು ಲಕ್ಷ ಕೊಡಿ, ಏನೋ 2.5 ಲಕ್ಷನೋ 3 ಲಕ್ಷನೋ ಎಷ್ಟು ಗೊತ್ತಿಲ್ಲ, ಎಕ್ಸಾಕ್ಟ್ ಇದು ನಾವೆಲ್ಲ ತೆಗಿತೀವಿ, ಅದನ್ನೆಲ್ಲ ರಿಮೂವ್ ಮಾಡ್ತೀವಿ ಅಂತ ಬರ್ತದೆ.
ಈಗ ಪೈರಸಿ ಆಗಿದ ತಕ್ಷಣ ಆ ಸಂಸ್ಥೆಯವ್ರಿಗೆ ಈ ಮಾಹಿತಿ ಹೇಗೆ ಹೋಗುತ್ತೆ, ಅಥವಾ ಈ ಪೈರಸಿ ಮಾಡೋರ್ಗೂ ಆ ಸಂಸ್ಥೆಗೂ ಏನಾದ್ರೂ ಇಂಟರ್ಲಿಂಕ್ ಇದೆಯಾ ಅಥವಾ ಏನಾದ್ರು ಸಂಬಂಧ ಇದೆಯಾ, ಇದನ್ನ ಒಂದು ಕರೆಕ್ಟ್ ಆಗಿ ಒಂದು ಫೈಂಡ್ ಔಟ್ ಮಾಡಬೇಕು, ಚೆಕ್ ಈ ತರ ಇದನ್ನ ತೆಗೆಯೋ ಸಾಫ್ಟ್ವೇರ್ ಇದೆ ಅಂತ ಹೇಳಿದಾಗ ಸರ್ಕಾರ ಯಾಕೆ ಇದನ್ನ ಅಳವಡಿಸ್ಕೊಳ್ಳಲ್ಲ, ಅಥವಾ ಸರ್ಕಾರ ಜೊತೆ ಟೈ ಅಪ್ ಮಾಡ್ಕೋಬಹುದಲ್ಲ, ಸೊ ದಟ್ ಯಾವ ಸಿನಿಮಾಗಳು ಪೈರಸಿ ಆಗದಿರುವಾಗ ಮಾಡ್ಕೋ. ಮೇಡಮ್, ಇದನ್ನ ಸರ್ಕಾರದ ಮಟ್ಟದಲ್ಲಿ ಬಹಳಷ್ಟು ಸೀನಿಯರ್ಗಳು ಹಿರಿಯರು ಒಂದು ಒತ್ತಡ ತಂದು ಇದನ್ನ ಮಾಡಿಸಿದ್ರೆ ಬಹಳ ಉತ್ತಮ ಮೇಡಮ್. ಸರ್ಕಾರ ಯಾವುದನ್ನು ಮಾಡಲ್ಲ ಅಂತ ಹೇಳಲ್ಲ, ಚಲನಚಿತ್ರರಂಗಕ್ಕೆ ಪೂರಕವಾಗಿ ಸರ್ಕಾರ ಇದೆ, ಯಾಕಂದ್ರೆ ಸಬ್ಸಿಡಿ ಕೊಡ್ತಾ ಇದೆ, ಬಹಳಷ್ಟು ಹೌದು ಎಲ್ಲ ಕೊಡ್ತಾ ಇದೆ. ಬಟ್ ಸರ್ಕಾರದ ಗಮನಕ್ಕೆ ಇದನ್ನ ಪ್ರಾಪರ್ ಆಗಿ ಕುತ್ಕೊಂಡು ಮಾತಾಡುವಂತಹ ಒಬ್ಬ ನಾಯಕರು ನಮ್ಗೆ ಬೇಕು, ಲೀಡರ್ ಬೇಕು ಚಿತ್ರದಲ್ಲಿ. ನಿಮ್ಮಂತವ್ರು ನಮ್ಮಂತವ್ರು ತುಂಬಾ ಜನರು ಸೇರ್ಕೊಂಡು ಈ ಸ್ಟಾರ್ಗಳನ್ನ ಹಿಡ್ಕೊಂಡು ಬಂದು ಹೋರಾಟ ಮಾಡ್ಬೇಕಂತ. ಹೌದು, 100% ಮಾಡ್ಬೇಕಾಗುತ್ತೆ. ಸರ್, ಇದ್ರ ಮಧ್ಯದಲ್ಲಿ ಒಂದು ಪ್ರಶ್ನೆ, ನೀವು ಒಂದ್ ಸಿನಿಮಾ ಮಾಡಿದ್ರಿ, ಅದಾದ್ಮೇಲೆ ನೀವು ಸಿನಿಮಾ ಮಾಡಿಲ್ಲ, ಬಟ್ ಸಿನಿಮಾ ರಂಗದಲ್ಲಿ ತುಂಬಾ ಸಕ್ರಿಯವಾಗಿದೆ, ಎಸ್ಪೆಷಲಿ ಅನ್ಯಾಯಗಳ ವಿರುದ್ಧ ಹೋರಾಡ್ತೀರಾ, ಕೋರ್ಟಿಗೆ ಹೋಗ್ತೀರಾ, ಸ್ಟೇಷನ್ಗೆ ಹೋಗ್ತೀರಾ, ತುಂಬಾ ಜನರನ್ನ ವಿರುದ್ಧ ಮಾಡ್ಕೊಂಡಿದ್ದೀರಾ. ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ನಿಮಗೆ? ನಾನು ಆಕ್ಚುಲಿ ಮೊದಲಿಂದನೂ ಸಿನಿಮಾ ಇಂಟ್ರೆಸ್ಟ್ ಇದೆ ನನಗೆ. ನಾನು ಆಕ್ಚುಲಿ ಬೇಸಿಕಲಿ ನಾನು ಬಿಸ್ನೆಸ್ ಮ್ಯಾನ್. ನಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಬಟ್ ಒಂದು ಸಿನಿಮಾ ಮಾಡಬೇಕು ಅಂತ 2018 ಸಿನಿಮಾ ಮಾಡಿದ್ಮೇಲೆ ನನಗೆ ಅನ್ಯಾಯ ಆಯಿತು. ನಾನು ಯಾರನ್ನ ಕೇಳಕ್ಕೆ ಹೋದ್ರು ಯಾರೂ ನನಗೆ ಅಷ್ಟೊಂದು ರೆಸ್ಪಾಂಡ್ ಮಾಡಿಲ್ಲ ಮತ್ತು ಹೆಲ್ಪು ಮಾಡಲಿಲ್ಲ. ನಾನು ಅದು 2020 ಮಾರ್ಚಿಂದ ಈ ಥರ ಸೋಷಿಯಲ್ ಮೀಡಿಯಲ್ಲಿ ಅದು ಇದು ಅಂತ ಮಾತಾಡೋಕ್ಕೆ ಶುರು ಮಾಡಿದೆ. ಒಂದಷ್ಟು ವಿಷಯಗಳು ತಿಳ್ಕೊಂಡೆ, ಈಗಲೂ ತಿಳ್ಕೊಳ್ತಾನೆ ಇದ್ದೀನಿ. ಸೊ ಈ ಅನ್ಯಾಯಗಳು ಕಡಿಮೆ ಆಗಬೇಕು ಅನ್ನೋ ನಿಟ್ಟಲ್ಲಿ ನಾನು ಮಾತಾಡೋಕ್ಕೆ ಶುರು ಮಾಡಿದ್ದೀನಿ. ಬಟ್ ಇಲ್ಲಿ ತುಂಬಾ ಮೋಸ ಇದೆ, ಇಂಚಿಂಚಿಗೂ ಮೋಸ ಇದೆ. ನೀವು ಎಲ್ಲಿ ಹೆಜ್ಜೆ ಇಟ್ಟರು ನಿಮಗೆ ಆಗೋದೇ ಫಸ್ಟು ಮೋಸ. ಮತ್ತು ತುಂಬ ಈಗ ನಕಲಿ ಜನ ಅಂತಾರೆ ಗೊತ್ತಾ, ಫೇಕ್ ಪೀಪಲ್ ಅಂಥವ್ರು ಮುಖವಾಡ ಹಾಕ್ಕೊಂಡಿರ್ತಾರಲ್ಲ, ಇಲ್ಲಿ ನಿಮ್ಮ ಎದುರಿಗೆ ಒಂದು ಮಾತಾಡ್ತಾರಲ್ಲಿ, ಈ ಥರದವರೆಲ್ಲ ಈ ಚಿತ್ರರಂಗದಲ್ಲಿ ಹೇರಳವಾಗಿ ಸಿಗ್ತಾರೆ. ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದಾದ ಮೇಲೆ ನೀವು ಹೇಳಿದ್ರಿ ಪೊಲೀಸ್ ಕಂಪ್ಲೇಂಟು, ಕೋರ್ಟು ಎಲ್ಲ ಏನಂದ್ರೆ ನೇರವಾಗಿ ಮಾತಾಡೋರಿಗೆ, ಸತ್ಯವಾಗಿ ಹೇಳೋರಿಗೆ ಈ ಥರ ಆಗೋದು ಕಾಮನ್. ನನಗೆ ದೇವರ ಶಕ್ತಿ ಕೊಟ್ಟಿದ್ದಾನೆ. ನಾನು ನಿಮ್ಮ ಇದ್ರ ಮುಖಾಂತರ ಹೇಳ್ತಾ ಇದ್ದೀನಿ, ನನ್ನ ಕೈ ಬಾಯಿ ಚೆನ್ನಾಗಿದೆ, ಅದಂತೂ ಸತ್ಯ. ಬಟ್ ಏನೇ ಪೊಲೀಸ್ ಕಂಪ್ಲೇಂಟ್ ಕೊಡಲಿ, ಏನೇ ಕೋರ್ಟ್ಗಾಗಲಿ ಎದುರಿಸಿ ನಿಂತ್ಕೊಳ್ಳೋ ಅಷ್ಟು ಧೈರ್ಯ ನನಗಿದೆ. ಯಾಕಂದರೆ ಕಾನೂನು ಎಲ್ರಿಗೂ ಒಂದೇ, ನ್ಯಾಯ ಎಲ್ರಿಗೂ ಒಂದೇ ಅಲ್ವಾ? ಸೊ ಅದಾದ ನಂತರ ನಾನು ಸಿನಿಮಾ ತೆಗೀಲಿಲ್ಲ ಮೇಡಮ್. ತೆಗಿಬೇಕು ಅಂದ್ಕೊಂಡಿದ್ದೆ, ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದೆ. ಮುಂದಿನ ವರ್ಷ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷ ಏನು ಅಂತಂದರೆ ಸಿನಿಮಾ ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ನಾನು ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡೋಕೆ ಹೋಗೋದು. ಯಾರೋ ಸ್ನೇಹಿತರು ಹಾರ್ಡ್ ಅರ್ನಡ್ ಮನಿನಪ್ಪ, ನೀನು ಫಸ್ಟ್ ಒಂದು ಚಿಕ್ಕ ಸಿನಿಮಾ ಮಾಡು, ವಿಲ್ ಗೆಟ್ ಎಜುಕೇಟೆಡ್ ಮತ್ತು ಎಕ್ಸ್ಪೀರಿಯನ್ಸ್ ಆಗುತ್ತೆ, ದುಡ್ಡು ಅಷ್ಟೊಂದೇನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಬಜೆಟಲ್ಲೇ, ನಾನು ತುಂಬ ಸ್ಮಾಲ್ ಬಜೆಟಲ್ಲೇ ಸಿನಿಮಾ ಮಾಡಿದೆ. ನಾನೇನು ಲಾಸ್ ಮಾಡ್ಕೊಂಡಿಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಬಂದು ನಾನೇನು ಲಾಸ್ ಮಾಡ್ಕೊಂಡಿಲ್ಲ. ನನಗೆ ಸಬ್ಸಿಡಿ ಬಂತು. ನಾನು ರಿಲೀಸ್ ಮಾಡದೇ ಇದ್ರು ನೋಡಿ, ನೇರವಾಗಿ ಹೇಳ್ತೀನಿ, ನಾನು ರಿಲೀಸ್ ಮಾಡಿಲ್ಲ, ನನಗೆ ಸಬ್ಸಿಡಿ ಬಂತು, ನಾನು ಅಪ್ಲೈ ಮಾಡಿದ್ದೇ ಬಂತು. ಸೊ ಯಾಕಂದರೆ ಅದು ಏನಿದೆಯೋ ನಾನು ಆಮೇಲೆ ಆ ಸಿನಿಮಾನ ನಾನು ಮಾರ್ಬಿಟ್ಟೆ ಕೂಡ, ಯಾವುದೋ ಚಾನಲ್ಗೆ ಕೊಟ್ಬಿಟ್ಟೆ. ಸೊ ಎಲ್ಲ ಚಾನಲ್ ಕೊಟ್ಟು ಎಲ್ಲ ಮಾಡಿ, ನಾನು ನಿಜ ಹೇಳ್ತೀನಿ, 25,000 ರೂಪಾಯಿ ನನಗೆ ಲಾಭನೂ ಬಂದಿದೆ. ಓಕೆ, ಇಂಟ್ರೆಸ್ಟ್ ವರ್ಕೌಟ್ ಆಗದೆ ಇರ್ಬೋದು, ಆದರೆ ಈ ಸಿನಿಮಾ ರಂಗದಲ್ಲಿ ಥಿಯೇಟರ್ ಜನ ಬರ್ತಿಲ್ಲ. ನೀವೇ ಹೇಳಿದ್ರಿ ಮೇಡಮ್, ಪೈರಸಿ ಮತ್ತೊಂದು ಇದೆಲ್ಲ ಯೋಚನೆ ಮಾಡ್ಕೊಂಡು ನನಗೆ ತಿರುಗಿ ಎಲ್ಲಿ ದುಡ್ಡು ಕಳ್ಕೊಂಡ್ಬಿಡ್ತೀವೋ ಅಂತ ಹೇಳ್ಬಿಟ್ಟು ಬೇರೆಯವ್ರು ಕಳ್ಕೊಳ್ಬಾರ್ದು ಅನ್ನೋದಕ್ಕೆ ಒಂದಷ್ಟು ಮಾಹಿತಿಗಳು ಕೊಟ್ಕೊಂಡು ಇದ್ರ ಬಗ್ಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಎಲ್ಲೂ ಹೋಗಿಲ್ಲ. ದಿಸ್ ಇಸ್ ದಿ ನಂದು ಇದೇ ಇಂಟರ್ವ್ಯೂ ಈ ಥರ ಕೊಡ್ತಾ ಇರೋದು. ನಾನು ಬಹಳಷ್ಟು ಜನಕ್ಕೆ ಹೋಗಿರ್ಲಿಲ್ಲ. ಸೊ ಒಳ್ಳೇದಾಗಬೇಕು ಚಿತ್ರರಂಗಕ್ಕೆ, ನಮ್ಮ ನಿರ್ಮಾಪಕರು ಉಳಿಬೇಕು. ಅಂಡ್ ಸರ್, ಇಷ್ಟೆಲ್ಲ ಒಂದು ಈಗಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರೋ ಒಂದು ವ್ಯತ್ಯಾಸಗಳಿರ್ಬೋದು, ಜನ ಬರ್ತಾ ಇಲ್ಲ, ಪೈರೇಸಿ, ಕ್ರೌಡ್ ಫುಲ್ಲಿಂಗ್, ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್, ಈ ಸಬ್ಸಿಡಿ ಗೊಂದಲ, ಪ್ರಶಸ್ತಿ ಗೊಂದಲ. ಸೊ ನಮ್ಮಲ್ಲಿ ಚಲನಚಿತ್ರ ಅಕಾಡೆಮಿ ಅಂತ ಇದೆ, ಅದಕ್ಕೊಬ್ಬರನ್ನ ಆಯ್ಕೆನೂ ಮಾಡಿದೆ ಸರ್ಕಾರ, ಅವರಿಗೊಂದು ಒಳ್ಳೆ ಪೊಸಿಷನ್ ಕೊಟ್ಟಿದ್ದಾರೆ. ಆದ್ರೆ ನಾವ್ ಏನಾದ್ರೂ ಮಾತಾಡ್ಬೇಕಾದ್ರೆ ಚಲನಚಿತ್ರ ಅಕಾಡೆಮಿಗೆ ಹೋಗೋಕ್ಕಾಗಲ್ಲ, ನೀವು ಇಲ್ಲಿ ಹೋಗಿ ಅಲ್ಲೋ ಹೋಗಿ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ಚಲನಚಿತ್ರ ಅಕಾಡೆಮಿ? ಮೇಡಮ್, ನಮಗೆ ಚಿತ್ರರಂಗಕ್ಕೆ ಇರೋದು ಕರ್ನಾಟಕ ಸರ್ಕಾರದ ವಾರ್ತಾ ಇಲಾಖೆ. ನೀವು ಏನೇ ಪರ್ಮಿಷನ್ ತಗೋಬೇಕು, ಮತ್ತೊಂದು ಇನ್ನೊಂದಕ್ಕೆಲ್ಲ ಸಬ್ಸಿಡಿಗಳ ಅವಾರ್ಡ್ಗಳಲ್ಲಿ ಪ್ರತಿಯೊಂದಕ್ಕೂ ವಾರ್ತಾ ಇಲಾಖೆ. ಆದರೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಒಂದಷ್ಟು ವರ್ಷದಿಂದ ಶುರುವಾಯಿತು, ಒಂದು ಮೇ ಬಿ 15 years ಬ್ಯಾಕ್. ಅದು ಕನ್ನಡ ಚಿತ್ರರಂಗದ ಹಿತಾಸಕ್ತಿಗೆ ಶುರುವಾದಂತಹ ಸಂಸ್ಥೆ. ಆದರೆ ಆ ಸಂಸ್ಥೆ ಈಗ ನಂದಿನಿ ಲೇಔಟಲ್ಲಿದೆ. ಫೆಸ್ಟಿವಲ್ ಆಗೋ ಟೈಮಲ್ಲಿ ಮಾತ್ರ ಅದು 2 ತಿಂಗಳು 3 ತಿಂಗಳು ತೆಗೆದಿರುತ್ತೆ. ಮಿಕ್ಕಿ ದಿನ ಅದು ಗೋಸ್ಟ್ ಹೌಸ್ ಆಗ್ಬಿಟ್ಟಿರ್ತದೆ. ಓಕೆ, ಆದರೆ ಫೆಸ್ಟಿವಲ್ ಬಿಟ್ಟು ಇತ್ತೀಚೆಗೆ ಏನೂ ನಡೀತಾ ಇಲ್ಲ.
ಮುಂದೆ ಹಿಂದೆ ಬೆಳ್ಳಿ ಹೆಜ್ಜೆ ಆ ಥರ ಒಂದು ಬಹಳಷ್ಟು ಪ್ರೋಗ್ರಾಮ್ಗಳು ಹಮ್ಮಿಕೊಂಡಿದ್ರು. ಈಗ ಯಾವುದು ನಡೀತಾ ಇಲ್ಲ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಂದ್ರೆ ಓನ್ಲಿ ಟು ಡೂ ಸಿನಿಮಾ ಫೆಸ್ಟಿವಲ್ ಅಷ್ಟೇ. ಅಲ್ಲ, ಈಗ ಒಂದು ಸರ್ಕಾರನೇ ಅದಕ್ಕೊಂದು ಪರ್ಮಿಷನ್ ಕೊಟ್ಟಿದೆ, ಅದಕ್ಕೊಂದಷ್ಟು ಫಂಡ್ ರಿಲೀಸ್ ಮಾಡಿದೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ. ಸೊ ಇಂಥ ಅನ್ಯಾಯಗಳಾದಾಗ ನಾವು ಅವರನ್ನ ಅಪ್ರೋಚ್ ಮಾಡಿದ್ರೆ ಇಲ್ಲಿ ಪ್ರೊಡ್ಯೂಸರ್ ನಿರ್ಮಾಪಕರ ಸಂಘಕ್ಕೆ ಹೋಗಿ ಮತ್ತೊಂದ್ ಕಡೆ ಹೋಗಿ ಅಂತ ಮಾಡ್ತಾರೆ. ಆಕ್ಚುಲಿ ದಟ್ ಇಸ್ ದ ರೈಟ್ ಪ್ಲೇಸ್ ಅಂತ ಸಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ಒಂದಷ್ಟು ಅದ್ರದ್ದು ನೀವು ಗೈಡ್ಲೈನ್ಸ್ ಓದ್ಕೋಬೇಕಾಗಿತ್ತು. ನಾನು ಇದೆ ಕಾಪಿ ಇದೆಲ್ಲ. ಓಕೆ, ಸಿ ಚಲನಚಿತ್ರ ಅಕಾಡೆಮಿ ನಮ್ಮ ಚಿತ್ರರಂಗದ ಹಿತಾಸಕ್ತಿಗೆ ಓಪನ್ ಆಗಿರೋದು. ಬಟ್ ಅಲ್ಲಿ ಅಧ್ಯಕ್ಷರು ಬಂದ್ರು ಯಾರು ಹೋಗಿ ಅಲ್ಲಿ ಅಪ್ರೋಚ್ ಮಾಡ್ತಾ ಇಲ್ಲ. ಈಗ ನನಗೆ ರೀಸೆಂಟ್ ಆಗಿ ಒಬ್ರು ಫೋನ್ ಮಾಡಿದ್ರು, ಸರ್ ನಾವು ಎಷ್ಟು ಮೇಲ್ ಕಳಿಸಿದ್ರು ರಿಪ್ಲೈ ಕೊಡ್ತಾ ಇಲ್ಲ, ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ. ಅದಲ್ದಿರ ಫೆಸ್ಟಿವಲ್ ಆದ್ಮೇಲೆ ನೋಡಿ, ಇದೊಂದು ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆದ್ಮೇಲೆ ಬಹಳಷ್ಟು ದೇಶದಿಂದ ಸಿನಿಮಾ ತರಿಸ್ಕೊಂಡಿರ್ತಾರೆ, ಡೆಲಿಗೇಟ್ಸ್ ಬಂದಿರ್ತಾರೆ. ಅವ್ರಿಗೆ ಅವ್ರು ವಾಪಸ್ ಹೋದ್ಮೇಲೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಒಂದು ಮೇಲೂ ಕಳ್ಸೋದು. ಇದು ಸಿಸ್ಟಮೆಟಿಕ್ ಆಗಬೇಕು. ಅಕಾಡೆಮಿ ಒಂದು ಸಿಸ್ಟಮೆಟಿಕ್ ಆಗಿ ಕಾರ್ಯನಿರ್ವಹಿಸಿದ್ರೆ ಬಹಳ ಉತ್ತಮ. ಈಗ ಬಂದಿರೋ ಅಧ್ಯಕ್ಷರ ಗಮನಕ್ಕೆ ಇಂಥವೆಲ್ಲ ತಂದು ಅವ್ರಿಗೊಂದಷ್ಟು ಮಾಹಿತಿ ಕೊಟ್ರೆ ನಾವು ಬಹಳ ಉತ್ತಮ. ಅವ್ರು ಬಂದಿದ್ದಾರೆ, ಒಂದು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿರೋ ಕಾರಣ ಬಹುಶಃ ಅವರಿಗೆ ಅರ್ಥ ಆಗ್ಬೋದು. 100% ಅವ್ರ ಗಮನಕ್ಕೆ ಈಗ ಏನಾಗಿದೆ, ಅವ್ರ ಅಧ್ಯಕ್ಷರಾಗಿ ಬಂದಿದ್ದಾರೆ. ಎಷ್ಟೋ ವಿಚಾರಗಳು, ಅಕಾಡೆಮಿ ವಿಚಾರಗಳು ಅವ್ರಿಗೆ ಒಂದಷ್ಟು ವಿಚಾರಗಳು ತಿಳಿದಿರಲ್ಲ. ಸೊ ನಾವು ತಿಳಿಸ್ಕೊಡ್ಬೇಕು. ಸೊ ಈಗ ಸರ್ ಅಲ್ಲಿಂದ ಬಂದ್ರೆ ಫಿಲ್ಮ್ ಫೆಸ್ಟಿವಲ್, ವರ್ಷ ನಡೆಯುವ ಫಿಲ್ಮ್ ಫೆಸ್ಟಿವಲ್. ಈ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಳ್ಳೆ, ಅಫ್ಕೋರ್ಸ್ ತುಂಬಾ ಒಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಈ ಆಯ್ಕೆಯ ಮಧ್ಯದಲ್ಲಿ ಕನ್ನಡ ಸಿನಿಮಾಗಳು ಕಾಂಪಿಟೇಷನ್ಗೆ ಆಯ್ಕೆ ಆಗೋ ಕನ್ನಡ ಸಿನಿಮಾಗಳಲ್ಲಿ ತುಂಬಾ ರೀತಿಯ ರಾಜಕೀಯ ನಡೆಯುತ್ತೆ. ಇದರ ಬಗ್ಗೆ ನೀವೇನು ಮೇಡಮ್? ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಈಗ ನಮಗೆ 3 ವರ್ಷದ ಹಿಂದೆ ನಮಗೆ FIAPF ಅಕ್ರಿಡಿಟೇಷನ್ ಸಿಕ್ಕಿರೋದು. ಅಂದ್ರೆ FIAPF ಮಾನ್ಯತೆ ಸಿಕ್ಕಿರೋದು. ನಮ್ಮ ದೇಶದಲ್ಲಿ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಕೇರಳ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಮುಂಬೈ ಇಂಟರ್ನ್ಯಾಷನಲ್ ಮಾಮಿ ಫೆಸ್ಟಿವಲ್, ಈ 3 ಮಾತ್ರ ಫೆಸ್ಟಿವಲ್ ಇತ್ತು. ಇಫಿ ಅಂತಿತ್ತು, ಇಫಿ A ಗ್ರೇಡ್ ಫೆಸ್ಟಿವಲ್, ಅದನ್ನು ಅಕ್ರಿಡೇಷನ್ ಸಿಕ್ಕಿರೋದು A ಗ್ರೇಡ್ ಫೆಸ್ಟಿವಲ್. ಅದು ಬಿಟ್ಟರೆ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಅಕ್ರಿಡೇಷನ್ ಸಿಕ್ಕಿರೋದು. ಇದು ಈಗ 3 ವರ್ಷ ಹಿಂದೆ ಸಿಕ್ಕಿರೋದು. ಈಗ ಏನಾಗುತ್ತೆ ಅಂದ್ರೆ ಅಕ್ರಿಡೇಷನ್ ಸಿಕ್ಕಿದಾಗ ಈ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ FIAPF ಏನಿದೆ ಗೈಡ್ಲೈನ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ವೈಲೇಷನ್ ಮಾಡಬಾರ್ದು. ಇಲ್ಲಿ ಮುಖ್ಯವಾಗಿ ಒಂದು ವಿಷಯ ಹೇಳ್ತೀನಿ. ಕನ್ನಡ ಸೆಕ್ಷನ್ ಇದೆ, ಮತ್ತೆ ಇಂಡಿಯನ್ ಸೆಕ್ಷನ್ ಇದೆ, ಮತ್ತೆ ಏಷ್ಯನ್ ಸೆಕ್ಷನ್ ಇದೆ. ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಮಾನ್ಯತೆ ಕೊಟ್ಟಿರೋದು ಏನು ಅಂತಂದ್ರೆ ಏಷ್ಯನ್ ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು ಅಂತ. ಅದಕ್ಕೆ ಅವರು ಸ್ಪೆಷಲೈಸ್ಡ್ ಇನ್ ಅಂತ ಕೊಟ್ಟಿದ್ದಾರೆ. ಈಗ ಕನ್ನಡ ಸಿನಿಮಾಗೆ ಆಕ್ಚುಲಿ 12 ಸಿನಿಮಾ ಸೆಲೆಕ್ಟ್ ಮಾಡಬೇಕು ಅಂತಿದೆ. 12ರಿಂದ 14 ಸಿನಿಮಾ ಸೆಲೆಕ್ಟ್ ಮಾಡಬೇಕು ಅಂತಿದೆ. ಸೊ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಬಹಳಷ್ಟು ರಾಜಕೀಯ ಇದೆ, ಲಾಬಿಗಳಿದೆ. ನಿಮಗೆ ಬೇಕಾದ್ರೆ ಒಂದಷ್ಟು ಸಿನಿಮಾ ಅಲ್ಲ, ನಾನು ಒಂದು ಲಾಸ್ಟ್ ಇಯರ್ದು ನಡೆದಿರೋದು ಹೇಳ್ತೀನಿ. ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಇತ್ತು, ಅವ್ರು ಸೆಲೆಕ್ಟೇ ಆಗಿಲ್ಲ. ಕೆಲವೊಂದು ಕಳಪೆ ಸಿನಿಮಾಗಳು ಸೆಲೆಕ್ಟ್ ಆಗಿದೆ. ನೇರವಾಗಿ ಹೇಳ್ತೀನಿ, ಕಳಪೆ ಸಿನಿಮಾಗಳು ಸೆಲೆಕ್ಟ್ ಆಗಿದೆ. ಯಾರು ವಾಯ್ಸ್ ಸರ್ವಿಸ್ ಮಾಡ್ತಾರೆ? ಈಗ ನಾನು ಹೇಳಕ್ ಹೋದ್ರೆ ನಮ್ಗೆ ಒಂದು ಬೇರೆ ತರ ಉತ್ತರ ಕೊಡ್ತಾರೆ. ಇದೆಲ್ಲ ಬದಲಾವಣೆಗಳಾಗಬೇಕು. ಆಮೇಲೆ FIAPF ಗೈಡ್ಲೈನ್ಸ್ ಏನ್ ಹೇಳುತ್ತೆ, ಸಿನಿಮಾ ಫೆಸ್ಟಿವಲ್ ಮಾಡಬೇಕು ಅಂತಿದೆ. ಇವರು ಒಂದು 50-100 ಸಿನಿಮಾ ಸ್ಪೆಷಲ್ ಸ್ಕ್ರೀನಿಂಗ್ ಅಂತ ಕೊಡ್ತಾರೆ. ಕೊಡೋಂಗಿಲ್ಲ ಮೇಡಮ್. ಅದು ಸ್ಪೆಷಲ್ ಸ್ಕ್ರೀನಿಂಗ್. ಯಾರಾದ್ರೂ ಅವ್ರು ಹೇಳಿದ್ರು, ಇವ್ರು ಇನ್ಫ್ಲೂಯೆನ್ಸ್ ಮಾಡಿದ್ರು, ನಮಗ್ ಪರಿಚಯ ಇದಾರೆ, ಇವ್ರಿಗೆ ಪರಿಚಯ ಇದಾರೆ, ಅವ್ರ ಸಿನಿಮಾಕ್ಕೂ ಇವ್ರ ಸಿನಿಮಾ, ಅದು ಫೆಸ್ಟಿವಲ್ ಅನ್ಸ್ಕೊಳ್ತಾ? ಇಟ್ಸ್ FIAPF ಅಕ್ರಿಡಿಟೇಷನ್ ಇರುವಂತಹ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಪ್ರಪಂಚ ಪೂರ್ತಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನ ಅಬ್ಸರ್ವ್ ಮಾಡ್ತಾ ಇರ್ತದೆ. ಬೆಂಗಳೂರಿಗೆ ಅದರದೇ ಆದಂತಹ ಬ್ರ್ಯಾಂಡ್ ಬೆಂಗಳೂರು ಇಮೇಜ್ ಇದೆ. ಸೊ ಇದು ಇಮೇಜ್ ಡೌನ್ ಆಗ್ತಾ ಹೋಗುತ್ತೆ. ಸೊ ನಾನು ಈ ವಿಚಾರದಲ್ಲಿ FIAPF ಗಮನಕ್ಕೂ ತಂದಿದ್ದೀನಿ. ಸುಮಾರು ನಾನು ಮೇಲ್ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ಮೇಲು ಕಳಿಸಿದ್ದೀನಿ, ನನಗೆ ಉತ್ತರನೂ ಬಂದಿದೆ. ಸೊ ಮುಂದಿನ ದಿನಗಳಲ್ಲಿ ನಾನು ಹೇಳೋದು, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ರಿಜಿಸ್ಟ್ರಾರ್ ಇರ್ಬೋದು, ಮತ್ತೆ ಅಧ್ಯಕ್ಷ ಇರ್ಬೋದು, ಇವ್ರ ಹತ್ರ ನಾನು ಮನವಿ ಮಾಡ್ಕೋತೀನಿ. ಇದು ಗೈಡ್ಲೈನ್ಸ್ ನ ಮೀರಿ ಯಾವುದು ಮಾಡಕ್ ಹೋಗ್ಬೇಡಿ. ಆಸ್ ಪರ್ FIAPF ಗೈಡ್ಲೈನ್ಸ್ ಅಕ್ರಿಡಿಟೇಷನ್ ಏನ್ ಕೊಟ್ಟಿದ್ದಾರೆ ಮಾನ್ಯತೆ, ಆ ಗೈಡ್ಲೈನ್ಸ್ ಪ್ರಕಾರನೇ ಸಿನಿಮಾ ಫೆಸ್ಟಿವಲ್ ಮಾಡಿದ್ರೆ ಬಹಳ ಉತ್ತಮ. ನಮ್ಮ ಬ್ರ್ಯಾಂಡ್ ಬೆಂಗಳೂರು ಇಮೇಜ್ಗೂ ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ, ಘನತೆ ಇರುತ್ತೆ. ಯಾರು ಹೇಳ್ತಾರೆ ಆ ಸಿನಿಮಾಗಳನ್ನೆಲ್ಲ ಹಾಕೊಳ್ತಾ ಹೋದ್ರೆ, ಹಾಕೊಳ್ತಾ ಹೋದ್ರೆ ಘನತೆಗೆ ಧಕ್ಕೆ ಬರುತ್ತೆ. ಇನ್ನೂ ಒಂದು ಹೇಳ್ತೀನಿ, ಆ ಯಾರು ಕೇಳ್ತಾರೆ ಅವ್ರಗಳಿಗೆ ಬೇರೆ ಫೆಸ್ಟಿವಲ್ ಮಾಡ್ಬಿಡಿ, ಬೆಂಗಳೂರಲ್ಲಿ ಲೋಕಲ್ ಫೆಸ್ಟಿವಲ್ ಮಾಡಿ, ಅಂತ ಸಿನಿಮಾಗಳನ್ನ ಅಲ್ಲಿ ಪ್ರದರ್ಶನಕ್ಕೆ ಇಟ್ಬಿಡಿ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡ್ತಾ ಇದೆ ಫೆಸ್ಟಿವಲ್ ಮಾಡೋದಕ್ಕೆ. ಆದ್ರೆ ಈ ತರ ಆದ್ರೆ ಏನಾಗುತ್ತೆ?
ಯೋಚನೆ ಮಾಡಬೇಕು ಸರ್. ಇನ್ನೊಂದು, ಈ ಫೆಸ್ಟಿವಲ್ಗಳಲ್ಲಿ ನಾನೇ ಅಬ್ಸರ್ವ್ ಮಾಡ್ತಿರುವ ಹಾಗೆ ಒಂದಷ್ಟು ವಿನ್ನರ್ಸ್, ರಿಪೀಟೆಡ್ ವಿನ್ನರ್ಸ್. ಹೌದೌದು. ಇದು ಅವರೇ ಬೆಸ್ಟ್ ಮೇಕರ್ಸ್. ಕನ್ಫ್ಯೂಷನ್ ನಮ್ಗೆ. ನಾನು ಕೇಳ್ತಿರೋದು ಅವರೇ ಬೆಸ್ಟ್ ಮಾಡ್ತಿದಾರ ಅಥವಾ ಯಾವ ಬೇಸಿಸ್ ಮೇಲೆ? ಲ್ಯಾಂಗ್ವೇಜ್ ಬೇರೆ ಇರುತ್ತೆ ಅಥವಾ ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿರಲ್ಲ ಬಟ್ ಸಡನ್ ಆಗಿ ವಿನ್ನರ್ ಆಗ್ಬಿಟ್ಟಿರ್ತಾರೆ ಅಂಡ್ ರಿಪೀಟೆಡ್ ಆಗಿ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ವಿನ್ನರ್ಗಳಾಗಿರ್ತಾರ ಅಥವಾ ದೇ ಆರ್ ಗಿವಿಂಗ್ ದ ಬೆಸ್ಟ್? ಏನು ಗೊತ್ತಿಲ್ಲ. ಈ ವಿಚಾರ ಹೇಳ್ತೀನಿ ಕೇಳಿ. 15 ವರ್ಷದ ಲಿಸ್ಟ್ ನನ್ನ ಹತ್ರ ಇದೆ. ಎಷ್ಟು ಜನದ ರಿಪೀಟೆಡ್ ಇದೆ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್, ಯಾವುದೋ ಒಂದು ಪ್ರೈಸ್ ಇರ್ತಾರೆ. ಇಲ್ಲ ಅಂದ್ರೆ ಇನ್ನೊಂದು ಯಾವುದೋ ಒಂದು ಪ್ರೈಸ್ ಕೊಡ್ತಾರೆ. ಅದು ಇದ್ದೇ ಇರುತ್ತೆ, ಏನೋ ಒಂದು ಕೊಡ್ತಾರೆ. ಒಬ್ಬರದು ಕಂಟಿನ್ಯೂಸ್ ಆಗಿ 3 ವರ್ಷ ಪ್ರಶಸ್ತಿ ಬಂದಿದೆ. ಅವ್ರು ಎಷ್ಟು ಬೆಸ್ಟ್ ಫಿಲಮ್ ಮೇಕರೋ ನನಗೆ ಅದನ್ನ ನೋಡಿ ಸೆಲೆಕ್ಟ್ ಮಾಡೋದಲ್ಲ, ಜೂರಿಗಳೇ ಹೇಳ್ಬೇಕು. ಲಾಸ್ಟ್ ಇಯರ್ ಅವ್ರ ಸಿನಿಮಾ ಇರಲಿಲ್ಲ, ಆದ್ರೆ ಅವರು ಜೂರಿ ಆಗಿದ್ರು. ಹೆಸರೇನು ಕೇಳಬೇಕು, ಅವ್ರ ಬೆನ್ನು ಅವರೇ ಮಾಡ್ಕೊಳ್ಳಿ. ಇನ್ನೊಬ್ಬರದು 4 ವರ್ಷ ಕಂಟಿನ್ಯೂಸ್ ಆಗಿ ಅವ್ರದ್ದು ಫಸ್ಟ್, ಸೆಕೆಂಡು ಅಥವಾ ಥರ್ಡು ಅಥವಾ ಒಂದು ಸಮಾಧಾನಕರ ಯಾವುದೋ ಇನ್ನೊಂದು ಪ್ರೈಸ್ ಅದು ಬಂದೇ ಇದೆ. ಅಂದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಮಾಡೋದು ಇವ್ರುಗಳಿಗೋಸ್ಕರ. ನ್ಯೂ ಫಿಲಮ್ ಮೇಕರ್ಸ್, ಯಂಗ್ಸ್ಟರ್ಸ್ ಅಥವಾ ಯುವಕರಿಗೆ ಒಳ್ಳೊಳ್ಳೆ ಯಂಗ್ಸ್ಟರ್ಸ್ ಎಂತೆಂಥ ಸಿನಿಮಾ ಮಾಡಿದ ಅವ್ರಿಗೆ ವೇದಿಕೆ ಸಿಗೋದು ಬೇಡವಾ? ಅವರು ಮುಂದೆ ಬರೋದು ಬೇಡವಾ? ಅವರು ಅವ್ರನ್ನ ಈ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಈ ತರ ಎಲ್ಲ ಕುಗ್ಗಿಸ್ಬಿಟ್ರೆ, ಈ ತರ ಮನಸ್ಥಿತಿನ ಇದು ಮಾಡ್ಬಿಟ್ರೆ ಅವ್ರು ಬೆಳೆಯೋದಾದ್ರೆ ಹೆಂಗೆ? ನಮ್ಗೆ ಯಂಗ್ಸ್ಟರ್ಸ್ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದ್ರೆ ಅವ್ರಿಗೆ ವೇದಿಕೆ ಕಲ್ಪಿಸ್ಬೇಕು. ಅವ್ರುಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಬೆಳೆಯೋ ತರ ಅದಾಗ್ತಾ ಇಲ್ಲ. ಕೊಟ್ಟವ್ರಿಗೆ ಕೊಟ್ಟಿರ್ತಾರೆ ಪ್ರಶಸ್ತಿ. ನಾನು ಮಾತಾಡಿದ್ರೆ ಅದು ನಿಮ್ಮ ಗ್ರಂಥನೇ ಬರೀಬೋದು. ಸೊ ಅಲ್ಲೂ ನಿಮಗೆ ಬರ್ತೀನಿ ಕೇಳಿ ಮೇಡಮ್. ಕಂಟೆಂಟು ಒಳ್ಳೆ ಸ್ಟ್ರಾಂಗ್ ಇರೋದು, ತುಂಬಾ ಖರ್ಚು ಮಾಡಿ ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿ ತುಂಬಾ ಎಫರ್ಟ್ ಹಾಕಿ ವರ್ಷಗಟ್ಟಲೆ ಕತೆ ಬರೆದು ಸಿನಿಮಾ ಮಾಡಿರ್ತಾರೆ. ಅಂತ ಸಿನಿಮಾನ ಎಡಗೈಲಿ ತಳ್ಬಿಟ್ಟಿರ್ತಾರೆ. ಬರೀ 5 ದಿನದಲ್ಲಿ ಸಿನಿಮಾ ಶೂಟಿಂಗ್ ಮಾಡಿರ್ತಾರೆ. ಅದು ಏನ್ ಸ್ಟಾಕ್ ಮ್ಯೂಸಿಕ್ ಹೊಡೆದಿರ್ತಾರೋ ಅಥವಾ ಇನ್ನೊಂದು ಮಾಡಿರ್ತಾರೋ ಮತ್ತೊಂದು ಮಾಡಿರ್ತಾರೋ, 5 ದಿನ ಒಂದು 30 ಡೇಸ್ ಫಸ್ಟ್ ಕಾಪಿ ಅಂದ್ರೆ ಫೆಸ್ಟಿವಲ್ ಶುರು ಆಗೋಕ್ಕೆ 2 ತಿಂಗಳು ಮುಂಚೆ ಮಾಡಿ ಸೆನ್ಸಾರ್ ಮಾಡಿಸ್ಕೊಂಡು ಅಪ್ಲೈ ಮಾಡಿರ್ತಾರೆ. ಅಂತ ಸಿನಿಮಾಗೆ ಪ್ರಶಸ್ತಿಗಳು ಬರುತ್ತೆ, ಸೆಲೆಕ್ಟು ಆಗುತ್ತೆ. ಇದು ಯಾಕೆ ನೋಡಿ? ಅಲ್ಲೊಂದು ವಿಷಯ ಇರ್ತೀನಿ. ಅಕಾಡೆಮಿನಲ್ಲಿ ನಾನು 15 ವರ್ಷದಿಂದ 14 ವರ್ಷ ನೋಡ್ತಾ ಇದ್ದೀನಿ. ಇರೋರೇ ಇದ್ದಾರೆ ಮ್ಯಾಕ್ಸಿಮಮ್ ಪೀಪಲ್, ಎಲ್ಲ ಆಸ್ಥಾನ ಪಂಡಿತರ ತರ ಇದ್ದಾರೆ. ಇದು ಬದಲಾವಣೆ ಬಹಳಷ್ಟು. ಇವಾಗೆಲ್ಲ ಡಿಜಿಟಲ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ನೋಡಿ, ಆರ್ಟಿಸ್ಟಿಕ್ ಡೈರೆಕ್ಟರ್ ಎಲ್ರಿಗೂ ಗೊತ್ತಿದೆ, ನಾನು ಹೆಸರೇನು ಹೇಳ್ಬೇಕಾಗಿಲ್ಲ. ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಮೇಡಮ್ ಅವರೇ ಇದ್ದಾರೆ. 1 ವರ್ಷ ಮಾತ್ರ ಹಿಂದೆ ಅವರು ಒಬ್ಬರು ಅಧ್ಯಕ್ಷರಿದ್ದಾಗ ಅವರು ತಕ್ಷಣಕ್ಕೆ ರೆಸಿಗ್ನೇಷನ್ ಕೊಟ್ಟು. ನಾನು ಲಾಸ್ಟ್ ಇಯರ್ ಅವ್ರ ಹತ್ರ ಹೇಳಿದೆ, ಸರ್ ನೀವೇ ಇರ್ತೀರಾ, ಯುವಕರಿಗೆ ಅವ್ರಿಗೆ ವೇದಿಕೆ ಕಲ್ಪಿಸ್ಕೊಡಿ ಸರ್ ಅಂತ. ಇದಕ್ಕೆ ನಾನು ಒಂದು 2018 ಅಧ್ಯಕ್ಷರು ಏನ್ ಹೇಳಿದ್ರು, ಸರ್ ಏನ್ ಸರ್ ಇರೋರೇ ಇದ್ದಾರೆ ಅಂತ ಕೇಳಿದಕ್ಕೆ, ಅವ್ರು ಇಲ್ಲ ಅಂದ್ರೆ ಫೆಸ್ಟಿವಲೇ ಆಗಲ್ಲ ರೀ. ಅಲ್ಲ, ಅವ್ರು ಇಲ್ಲ, ಅವ್ರಿಗೆ ಅಷ್ಟು ನಾಲೆಜ್ ಇದೆ, ಅವ್ರ ಆರ್ಟಿಸ್ಟಿಕ್ ಡೈರೆಕ್ಟರ್ ಅಂದ್ರೆ ಫೆಸ್ಟಿವಲೇ ಆಗಲ್ಲ ರೀ ಅಂತ ಹೇಳಿದ್ರು ನನಗೆ. ಇದು ಸತ್ಯದ ಮಾತು. ನಾನಂದೆ ಅದೇ ಹಿಂಗೆ. ಇವತ್ತು ನೋಡಿ ಮೇಡಮ್, ಫೆಸ್ಟಿವಲ್ ಮಾಡೋದು ತುಂಬಾ ಈಸಿ ಕೆಲಸ. ಏನ್ ಮೇನ್ ಬೇಕಾಗಿರೋದು ದುಡ್ಡು, ಸರ್ಕಾರ ಕೊಡ್ತಾ ಇದೆ. ಮಿಕ್ಕಿದೆಲ್ಲ ಟೀಮ್ ನ ಸೆಟ್ ಮಾಡ್ಕೊಂಡು ಮಾಡ್ಬೋದು. ಯಾಕೆ? ಫಾರಿನ್ ಇಂದ ಸಿನಿಮಾ ತರಿಸ್ಬೇಕು ಅಂತಂದ್ರೆ ಬಹಳಷ್ಟು ಜನ ಏಜೆಂಟ್ಸ್ಗಳಿದ್ದಾರೆ. ಬಹಳ ಜನ ಕ್ಯೂರೇಟ್ ಮಾಡೋದು ಈಸಿ. ಬಹಳ ಜನ ಏಜೆಂಟ್ ಎಲ್ಲ ಆನ್ಲೈನ್, ಅವ್ರಿಗೆ ಇಷ್ಟು ದುಡ್ಡು ಕೊಟ್ಬಿಟ್ಟು ಸಿನಿಮಾ ತರಿಸ್ಕೊಂಡು ನಾವು ಇಲ್ಲಿ ಫೆಸ್ಟಿವಲ್ ಮಾಡ್ಬೋದು. ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ನಿಮಗೆ ಬೇಕಾಗಿರೋದ್ರಲ್ಲಿ ಸಮಯ, ನಾಲೆಡ್ಜ್ ಅಷ್ಟೇನೆ. ಆರ್ಟಿಸ್ಟಿಕ್ ಡೈರೆಕ್ಟರ್ ಇರಲೇಬೇಕು ಅಂತ ಏನಿಲ್ಲ, ಬಹಳ ಜನ ಇದ್ದಾರೆ. ನಾನು ಈ ವೇದಿಕೆ ಮುಖಾಂತರ, ನಾನು ಈ ಚಾನಲ್ ಮುಖಾಂತರ ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸರ್ ಯಂಗ್ಸ್ಟರ್ಸ್ಗಳನ್ನ ಬೆಳೆಸಿ, ಯುವಕರು ಸಿನಿಮಾಗಳು ಸೆಲೆಕ್ಟ್ ಆಗೋ ತರ ನೋಡ್ಕೊಳ್ಳಿ. ಒಳ್ಳೊಳ್ಳೆ ಯುವಕರು ಇದ್ದಾರೆ, ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಯುವಕರು ಇದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಅಂಥವ್ರಿಗೆ ವೇದಿಕೆ ಕಲ್ಪಿಸಿ ಅಂಥವ್ರು ಮುಂದೆ ಬರಬೇಕು. ಬಹಳ ಜನ ಮನಸ್ಸಲ್ಲೇ ನೋವು ತಿಂತಾ ಇದ್ದಾರೆ. ಒಳ್ಳೊಳ್ಳೆ ಸಿನಿಮಾ, ಕಷ್ಟಪಟ್ಟು ಮಾಡಿರೋ ಸಿನಿಮಾಗಳು ಸೆಲೆಕ್ಟ್ ಆಗಿಲ್ಲ. ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಯಾವ್ದು ಮಾಡಬಾರ್ದು ಸರ್. ನಾನು ಅಕಾಡೆಮಿಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ರಿಗೂ ರಿಕ್ವೆಸ್ಟ್ ಮಾಡಿ, ಸರ್ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಯಾವ್ದು ಮಾಡಬಾರ್ದು ಸರ್, ಅಲ್ವಾ? ಪ್ರಾಮಾಣಿಕವಾಗಿ ಆ ಸಿನಿಮಾ ಚೆನ್ನಾಗಿತ್ತ ಸೆಲೆಕ್ಟ್ ಮಾಡ್ಬಿಡ್ಬೇಕು. ಲಾವಿಗೆ ಅವಕಾಶ ಕೊಡಬೇಡಿ, ದಯವಿಟ್ಟು ಕೊಡಬೇಡಿ. ಭ್ರಷ್ಟಾಚಾರಕ್ಕೆ ಅವಕಾಶ ಎಡೆ ಮಾಡಿಕೊಡ್ಬೇಡಿ. ಯಾಕಂದ್ರೆ ನನ್ನ ಹತ್ರ ನನಗೂ ಲಾಸ್ಟ್ ಇಯರ್ದು ನನಗೂ ಒಂದು ಬಹಳಷ್ಟು ಇನ್ಫಾರ್ಮೇಶನ್ ಬಂತು. ಅವ್ರವ್ರು ಮಾತಾಡಿರೋ ಆಡಿಯೋಗಳು ಬಂದಿತ್ತು. ಬಟ್ ನಾನು ಎಲ್ಲೂ ಮಾತಾಡಕ್ ಹೋಗಲಿಲ್ಲ, ಬೇಡ ಹೋಗೋದು ಬೇಡ ಅಂತ. ದಯವಿಟ್ಟು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ FIAPF ಅಕ್ರಿಡೇಷನ್ ಸಿಕ್ಕಿದೆ. ಸಚ್ ಎ ಇಂಟರ್ನ್ಯಾಷನಲ್ ಬಿಗ್ ಫೆಸ್ಟಿವಲ್. ಒಂದು ಇಮೇಜ್ ಇದೆ, ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಒಂದು ಇಮೇಜ್ ಇದೆ. ಅದಕ್ಕೆ ನಾವು ಅದನ್ನು ಬೆಳೆಸೋ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಮಾಡೋಣ ಸರ್. ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ದಯವಿಟ್ಟು ತಿಳ್ಕೊಳ್ಳಿ, ನಂದು ಯಾವ್ದು ಸಿನಿಮಾ ಇಲ್ಲ ಇಲ್ಲಿ, ನಂದು ಯಾವ್ದು ಸ್ವಾರ್ಥ ಇಲ್ಲ. ನನಗೆ ಬಿಸ್ನೆಸ್ ಇದೆ. ಆದ್ರೆ ಒಂದು ಕನ್ನಡ ಚಿತ್ರರಂಗದ ಬಗ್ಗೆ ಇರೋ ಅಭಿಮಾನ, ಕನ್ನಡ ಸಿನಿಮಾ ಬಗ್ಗೆ ಇರೋ ಅಭಿಮಾನಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದೀನಿ. ಇದೆಲ್ಲರಿಗೂ ಮುಟ್ಟಬೇಕು. ಯುವಕರುಗಳಿಗೆ ವೇದಿಕೆ ಮಾಡ್ಕೊಳ್ಳಿ. ಈ ಕೂತ್ಕೊಳ್ತಾರಲ್ಲ ಜೂರಿಗಳು ಫಿಲ್ಮ್ ಫೆಸ್ಟಿವಲ್,
ಅವರು ಒಂದಷ್ಟು ಸಿನಿಮಾಗಳನ್ನು ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಇದುವರೆಗೂ ಅರ್ಥ ಆಗಲ್ಲ. ಬಿಕಾಸ್ ಅದು ಅರ್ಥ ಆದ್ರೆ ಅಟ್ಲೀಸ್ಟ್ ಆ ರೀತಿ ಆದ್ರೂ ಹೊಸಬರಿಗೆ ಅಟ್ಲೀಸ್ಟ್ ಮಾರ್ಗದರ್ಶನ ಆಗುತ್ತೆ, ಯಾವ ರೀತಿ ಲಾಬಿ ಮಾಡ್ಬೇಕು, ಯಾರನ್ನ ಅಪ್ರೋಚ್ ಮಾಡ್ಬೇಕು, ಅಥವಾ ಯಾವ ತರ ಸಿನಿಮಾ ಮಾಡ್ಬೇಕು. ಬಿಕಾಸ್ ತುಂಬಾ ಒಳ್ಳೆ ಒಳ್ಳೆ ಸಿನಿಮಾಗಳು ಬರುತ್ತೆ, ಪಾಪ ಸೆಲೆಕ್ಟ್ ಆಗಲ್ಲ, ಅಥವಾ ಒಳ್ಳೆ ಸಿನಿಮಾಗಳು ಸೆಲೆಕ್ಟ್ ಆಗಿ ಯಾವುದೋ ಒಂದು ಸಿನಿಮಾ ಪ್ರಶಸ್ತಿ ತಗೊಂಡು ಪ್ರೈಸ್ ತಗೊಂಡು ಹೋಗ್ಬಿಡುತ್ತೆ. ಮೇಡಮ್, ಈ ಜೂರಿನ ಸೆಲೆಕ್ಟ್ ಮಾಡೋದಕ್ಕೆ ಮಾನದಂಡ ಇಲ್ಲ, ರಿಯಲಿ ಮಾನದಂಡ ಇಲ್ಲ. ಅವ್ರು ಹೇಳಿದ್ರು ಅಂತ ಜೂರಿನ ತಗೊಂಡಿರ್ತಾರೆ, ಇವ್ರು ಹೇಳಿದ್ರು ಅಂತ ತಗೊಂಡಿರ್ತಾರೆ, ಆ ಸಂಸ್ಥೆ ಹೇಳಿದ್ರು ಅಂತ ತಗೊಂಡಿರ್ತಾರೆ, ಇನ್ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಹೇಳಿದ್ರು ಅಂತ ತಗೊಂಡಿರ್ತಾರೆ. ಆದ್ರೆ ಅವರೆಲ್ಲ ಚಿತ್ರರಂಗದಲ್ಲಿ ಯಾವ್ದಾದ್ರು ಒಂದೊಂದು ರಂಗದಲ್ಲಿ ಕೆಲಸ ಮಾಡಿದವರೇನೆ. ಬಟ್ ಈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಬರುವಂತ ಸಿನಿಮಾಗಳನ್ನ ಸೆಲೆಕ್ಟ್ ಮಾಡುವಂತಹ ಏನು ಬುದ್ಧಿಶಕ್ತಿ, ಜ್ಞಾನ ಅವ್ರಿಗಿದೆಯಾ ನನಗಂತೂ ಗೊತ್ತಿಲ್ಲ, ನಿಜವಾದ ಗೊತ್ತಿಲ್ಲ. ಯಾಕೆ ಹೇಳ್ತೀನಿ ಗೊತ್ತಾ? ಪನೋರಮಲ್ಲಿ ಸೆಲೆಕ್ಟ್ ಆಗಿರೋ ಸಿನಿಮಾಗಳು ಇಲ್ಲಿ ಸೆಲೆಕ್ಟ್ ಆಗಲ್ಲ. ನೀವು ಇಂಟರ್ನ್ಯಾಷನಲ್ ಅಲ್ಲಿ ಯಾವುದೋ ಒಂದು ಫಾರಿನ್ ಕಂಟ್ರಿಯಲ್ಲಿ ಅವಾರ್ಡ್ ಹೊಡ್ಕೊಂಡು ಬಂದಿರುತ್ತೆ, ಅವಾರ್ಡ್ ತಗೊಂಡು ಬಂದಿರುತ್ತೆ, ಒಳ್ಳೆ ಹೆಸರು ಮಾಡಿರುತ್ತೆ, ಅದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಸೆಲೆಕ್ಟ್ ಆಗಲ್ಲ. ಅಪ್ಪಿ ತಪ್ಪಿ ಇನ್ನ ಅದ್ರ ಬಗ್ಗೆ ನಾನು ಚೆಕ್ ಮಾಡಿಲ್ಲ. ನ್ಯಾಷನಲ್ ಅವಾರ್ಡ್ ಬಂದಿರೋ ಸಿನಿಮಾ ಇಲ್ಲಿ ಸೆಲೆಕ್ಟ್ ಆಗಿಲ್ವೇನೋ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಓಕೆ, ಅರ್ಥ ಆಯ್ತಲ್ಲ ನೀವು? ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಸೆಲೆಕ್ಟ್ ಆಗಿರೋ ಉದಾಹರಣೆಗಳು ತೀರಾ ಕಡಿಮೆ ಇದೆ. ಚೆನ್ನಾಗಿರೋ ಸಿನಿಮಾಗಳು, ಚೆನ್ನಾಗಿದೆ ಇರೋ ಸಿನಿಮಾಗಳು ಸೆಲೆಕ್ಟ್ ಆಗಿರೋದು ತೀರಾ ಕಡಿಮೆ. ಅದು ಬದಲಾವಣೆ ಆಗ್ಬೇಕು ಮೇಡಮ್, ಬದಲಾವಣೆ ಆಗ್ಲೇಬೇಕು. ಈಗ ಯೋಚನೆಗಳೇ ಬದಲಾವಣೆ ಆಗ್ಬೇಕು. ಈಗ ನಾವು ಯಾರ ಮೇಲೆ ಈಗ ಏನಾಗುತ್ತೆ, ಒಂದು ರೂಲ್ಸ್ ಇದೆ, ಆಯ್ಕೆ ಸಮಿತಿ ತೀರ್ಮಾನವೇ ಅಂತಿಮ ಅಂತ. ಆಯ್ಕೆ ಸಮಿತಿ ತೀರ್ಮಾನವೇ ಅಂತಿಮ ಅಂತಿದೆ. ಸೊ ಇವರು ಯಾವ್ದು ಮಾರ್ಕ್ಸ್ ಕೊಡ್ತಾರ, ಅಥವಾ ಯಾವ ರೀತಿ ಕೊಡ್ತಾರೆ, ಅಥವಾ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ನಮ್ಗಿನ್ನ ಅದೇ ಅದೊಂದು ವಾಸ್ಟ್ ನಾಲೆಜ್. ಅಥವಾ ಯಾರ, ಬಿಕಾಸ್ ಇಟ್ ಇಸ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸರ್ಕಾರದ ಒಂದು ಇದರ ಅನುಮತಿಯಲ್ಲೇ ಆಗ್ತಾ ಇರೋದು. ಸೊ ಎಜುಕೇಟೆಡ್ಸ್ ಅಥವಾ ಯಾವ ತರ ಜನರನ್ನ ಇಟ್ಕೊಂಡು, ಜೂರಿಗಳನ್ನ ಇಟ್ಕೊಂಡು ಸಿನಿಮಾಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಅರ್ಥ ಆಗ್ತಿರೋ ವಿಷಯ. ಬಿಕಾಸ್ ಕೆಲವೊಮ್ಮೆ ಕಾಂಪಿಟೇಷನ್ ಸೆಲೆಕ್ಟ್ ಆದ ಸಿನಿಮಾಗಳು ಚೆನ್ನಾಗಿರುತ್ತೆ, ವಿನ್ನಿಂಗ್ ಆದ ಸಿನಿಮಾಗಳನ್ನ ನೋಡಿದಾಗ ಆಶ್ಚರ್ಯ ಆಗ್ಬಿಡುತ್ತೆ. ಕರೆಕ್ಟ್. ಇಲ್ಲಿ ನನಗೆ ಯಾರೋ ಹೇಳಿದ್ರು, ನಾವೆಲ್ಲ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೋ ಸರ್, ಆ ಸಿನಿಮಾನೇ ಬಂದಿಲ್ವಲ್ಲ ಸರ್ ಅಂದ್ರು ಆಯ್ಕೆ ಸಮಿತಿಯವರು. ಹೇಳಿದಾರೆ ನನಗೆ, ಇದು ನೇರವಾಗಿ ಹೇಳ್ತೀನಿ ಸರ್, ನಾವು ಸೆಲೆಕ್ಟ್ ಮಾಡಿಕೊಟ್ಟಿದ್ದು ಲಿಸ್ಟ್ ನೋಡಿದಾಗ ಅದು ಬಂದೇ ಇಲ್ಲ ಸರ್, ಯಾವ್ದೋ ಬೇರೆ ಬಂದ್ಬಿಟ್ಟಿದೆ. ಇಂಥ ಬದಲಾವಣೆ ಆಗಬೇಕು. ಇದು ಎಲ್ಲಿ ನೀವು ಇದು ಪಾರದರ್ಶಕವಾಗಿ ಆದ್ರೆ ಮಾತ್ರ, ಟ್ರಾನ್ಸ್ಪರೆಂಟ್ ಆಗಿ ಆದ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ. ಬದಲಾವಣೆ ಆಗ್ಬೇಕಂದ್ರೆ ಮಾತಾಡ್ಬೇಕು, ಚರ್ಚೆ ಮಾಡ್ಬೇಕು, ಪುನಃ ಮಾತಾಡ್ಬೇಕು, ಹೋರಾಟ ಮಾಡ್ಬೇಕು. ಸೊ ಅದಕ್ಕೆ ಎಲ್ಲರ ಒಂದು ಸಾಥ್ ಬೇಕು. ಎಂಟೈರ್ ಕನ್ನಡ ಚಿತ್ರರಂಗ ಒಗ್ಗೂಡ್ಬೇಕು. ತಾನ್ ಮಾತ್ರ ಬೆಳೆದ್ರೆ ಸಾಕು ಅಂತ ಕೂತ್ರೆ ಬಹುಶಃ ನಾವು ಈ ರೀತಿ ಚರ್ಚೆಗಳು ನಡ್ಕೊಂಡೇ ಹೋಗ್ತಾ ಅದಕ್ಕೊಂದು ಸಾರ್ಥಕ ಅಂತ್ಯ ಸಿಗಲ್ಲ. ಆಮೇಲೆ ನಾನು ಇಲ್ಲಿ ಯಾರಿಗೂ ವೈಯಕ್ತಿಕವಾಗಿ ನಾನೇನು ಹೇಳ್ತಾ ಇಲ್ಲ, ಬಟ್ ಯುವಕರಿಗೆ ವೇದಿಕೆ ಸಿಗ್ಲಿ ಅನ್ನೋ ಇಂಟೆನ್ಷನ್. ಎಸ್ಪೆಷಲಿ ಟ್ಯಾಲೆಂಟ್ಸ್ ಗಳಿಗೆ, ನಿಜವಾದ ಒಂದು ಆಸಕ್ತಿ ಇರೋರಿಗೆ ಇದು ವೇದಿಕೆ. ಪ್ರಶಸ್ತಿ ಕೊಟ್ರೆ ಅವರು ಇನ್ನೂ ಒಂದಷ್ಟು ಕೆಲಸ ಮಾಡ್ತಾರೆ. ಸರ್, ಇನ್ನೊಂದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆದ ಒಂದು ವಿಚಾರ ನಾನು ಮಾತಾಡಿದ್ದೀನಿ. ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಒಂದು ಕಷ್ಟಕರ ಸಿಚುವೇಶನ್ ನಲ್ಲಿ ದೊಡ್ಡವರು ಹೋಮ ಒಂದು ಒಳ್ಳೆ ಹವನ ಮಾಡಿದ್ರು. ಆದ್ರೆ ಅದಕ್ಕೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಹೋಮ ಹವನ ಕಷ್ಟ ಬಂದಾಗ, ಒಂದು ಹೊಸ ವಿಚಾರ ಆರಂಭ ಮಾಡ್ಬೇಕಾದ್ರೆ ಇರ್ಬೋದು, ಕಷ್ಟ ಬಂದಾಗ ಇರ್ಬೋದು, ಅಥವಾ ಒಂದು ಖುಷಿ ಆದಾಗ ಪೂಜೆ ಮಾಡೋದು, ಹೋಮ ಮಾಡೋದು, ಹವನ ಮಾಡೋದು ಎಲ್ಲ ಒಂದು ಕಾಮನ್. ಅಂಥದ್ರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ದೈವಕ್ಕೆನೆ ಹಿಡಿದು ಕೇಳ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಾವು ಹೋಮ ಎಗನೆಸ್ಟ್ ಇಲ್ಲ. ನಾವು ನಮ್ಮ ಮನೆಗಳೆಲ್ಲ ಹೋಮ ಮಾಡ್ತೀವಿ. ಒಂದು ಚಲನಚಿತ್ರ ರಂಗದ ಒಂದು ಶ್ರೇಯಸ್ಸಿಗೋಸ್ಕರ ಹೋಮ ಮಾಡಿರೋದು ನನ್ನ ಪ್ರಕಾರ ತಪ್ಪು. ಆದರೆ ಈಗ ಅಲ್ಲಿ ದೇವರು ಬಂದಿದೆ, ದರ್ಶನ ಬಂದಿರೋರಿಗೆ ಅವರು ಪ್ರೆಸ್ ಮೀಟ್ ಮಾಡಿದ್ದು ನಾನು ಒಪ್ಪಿಲ್ಲ. ಪ್ರೆಸ್ ಮೀಟ್ ಮಾಡಿದ್ದು ನಾನು ಒಪ್ಪಿಲ್ಲ. ಅದು ದೈವ ಬಂದ್ಬಿಟ್ಟು ಪ್ರೆಸ್ ಮುಂದೆ ಮಾತಾಡಿದ್ದು ನಾನಂತೂ ಒಪ್ಪಿಲ್ಲ. ಅಪಚಾರ, ದೇವರಿಗೆ ಮಾಡಿದಂತಹ ಅಪಚಾರ ಮೇಡಮ್. ಯಾಕಂದ್ರೆ ನಾವು ಬೇಸಿಕಲಿ ನಾವು ಉಡುಪಿಯವರು, ನಾವು ದೈವ ನಂಬೋರು, ನಾಗ ನಂಬೋರು. ಬಟ್ ಇದು ದೇವರು ಇರೋ ಸ್ಥಳದಲ್ಲಿ ಮಾತ್ರ ಬರೋದು. ಅದು 2 ನಿಮಿಷ 3 ನಿಮಿಷ ಆ ಥರ ಬರೋವಂಥದ್ದು. ಬಟ್ ಇದು ಪ್ರೆಸ್ ಮೀಟ್ ಮುಂದೆ ಅಷ್ಟೊಂದು ಮಾತಾಡಿದ್ದು ಯಾಕೋ ನನಗೆ ಸರಿ ಅನಿಸ್ಲಿಲ್ಲ, ನಮ್ಮ ಮನಸ್ಸಿಗೆ ನೋವಾಯ್ತು. ಸೊ ನನಗೆ ಇದು ಆಕ್ಚುಲಿ ಅವ್ರು ಪ್ರೆಸ್ ಮೀಟ್ ಮಾಡಿದ್ದು ಅದನ್ನ ಅಪೋಸ್ ಅಂತ ನಾನು ಹೇಳಲ್ಲ. ಬಟ್ ಈ ಒಂದು ಪ್ರೆಸ್ ಮೀಟ್ ಮಾಡಿದಾಗೆ ಸಿನಿಮಾ ರಂಗದಲ್ಲಿ ತುಂಬಾ ಬೇರೆ ಬೇರೆ ನಾವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವಿ. ಯಾಕೆ ಇವರೆಲ್ಲ ಇದೇ ರೀತಿ ಒಂದು ಸೇರಬಾರದು ಅಂತ ನಮ್ಮಲ್ಲಿ ಕನ್ನಡ ಚಲನಚಿತ್ರ ರಂಗದಲ್ಲಿ ನಾನು 5 ವರ್ಷದಲ್ಲಿ ಅಬ್ಸರ್ವ್ ಮಾಡಿರೋ, ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ಒಗ್ಗಟ್ಟಿಲ್ಲ. ಹೌದು. ಸಿ ಒನ್ ವಾಯ್ಸ್, ಒನ್ ಲೀಡರ್, ಒನ್ ವಾಯ್ಸ್ ಬರಬೇಕು.
ಒನ್ ಲೀಡರ್ ಒನ್ ವಾಯ್ಸ್ ಇದ್ರೆ ದೇರ್ ಇಸ್ ಮೋರ್ ವ್ಯಾಲ್ಯೂ ಫಾರ್ ದಿ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ. ಇಲ್ಲಿ ನಮ್ಮಲ್ಲಿ ಲೀಡರ್ ಯಾರು ತಗೊಳಕ್ಕೆ ಯಾಕಂದ್ರೆ ರೆಡಿ ಇಲ್ಲ. ಕೆಟ್ಟವರಾಗಕ್ಕೆ ಅನ್ನೋಕ್ಕಿಂತ ಮೇಡಮ್ ಏನು ಒಳಗುಟ್ಟುಗಳು ನನಗಂತೂ ಗೊತ್ತಿಲ್ಲ. ಒಬ್ಬ ಲೀಡರ್ ಬಂದ್ರೆ ಬಹಳ ಉತ್ತಮ. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕರು ಬೇಕೇ ಬೇಕು. ಬಂದ್ರೆ ಚಲನಚಿತ್ರರಂಗ ಇನ್ನೊಂದಷ್ಟು ಅಭಿವೃದ್ಧಿ ಕಾಣ್ತದೆ. ಬಿಕಾಸ್ ಒಂದು ಕಾಲದಲ್ಲಿ ಈಗ ಅಂಬರೀಶ್ ಅವ್ರು ಇರ್ಬೋದು, ರಾಜ್ಕುಮಾರ್ ಒಂದು ವಿಚಾರ ಬಂದಾಗ ವಾಯ್ಸ್ ಔಟ್ ಮಾಡ್ತಾರೆ, ತುಂಬಾ ಬಿಂದಾಸ್ ಆಗಿ ಮಾತಾಡ್ತಿದ್ದವರು ಅವರು. ಆದ್ರೆ ಈಗ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ, ಯಾಕೆ ಮಾತಾಡ್ತಿಲ್ಲ ಅನ್ನೋದೇ ಒಂದು. ಕೆಲವ್ರು ಕಂಡ್ರೆ ಕೆಲವ್ರಿಗೆ ಆಗ್ತಾ ಇಲ್ಲ ಚಿತ್ರರಂಗ, ಅಷ್ಟೇ, ವೆರಿ ಸಿಂಪಲ್. ಆಮೇಲೆ ಎಲ್ಲ ಗುಂಪುಗಾರಿಕೆ, ಗ್ರೂಪಿಸಮ್ ಆಗ್ಬಿಟ್ಟಿದೆ. ನಾನು ಅದನ್ನು ಬರೆದಿದ್ದೀನಿ, ದೊಡ್ಡ ಆರ್ಟಿಕಲ್ ಬರೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಗ್ರೂಪಿಸಮ್ ಆಗ್ಬಿಟ್ಟಿದೆ. ಬಟ್ ನಾನು ಕನ್ನಡ ಸಿನಿಮಾಗಳ ಅಭಿಮಾನಿ. ನಾನು ಎಲ್ಲರೂ ಸಿನಿಮಾನು ನೋಡಿ, ನನಗೆ ಅವರು ಇವರು ಅಂತದೇನಿಲ್ಲ. ಎಲ್ಲ ಸಿನಿಮಾಗಳು ನೋಡಿ ಬೆಳ್ಕೊಂಡು ಬಂದಿರೋರು. ಆಮೇಲೆ ಎಷ್ಟೋ ಜನ ಹೀರೋಗಳನ್ನ ನೋಡ್ಕೊಂಡು ಬೆಳ್ಕೊಂಡು ಬಂದಿರೋರು, ಅವ್ರ ಬಗ್ಗೆ ಬಹಳ ಅಭಿಮಾನ ಇದೆ. ಬಟ್ ಇವತ್ತು ಹತ್ರದಲ್ಲೇ ಇರೋದ್ರಿಂದ ಚಿತ್ರರಂಗದಲ್ಲಿ ತುಂಬಾ ಡೀಪ್ ಆಗಿ ನಾನು ಸ್ಟಡಿ ಮಾಡಿ ಒಂದಷ್ಟು ಮಾತು ಇನ್ವಾಲ್ವ್ ಆಗಿರೋದ್ರಿಂದ ನಮ್ಗೊಂದು ಒಬ್ಬರು ಲೀಡರ್ ಬೇಕು. ಒನ್ ಲೀಡರ್ ಒನ್ ವಾಯ್ಸ್ ಗ್ರೇಟ್. ಎಲ್ಲರ ಪರವಾಗಿ, ಎಲ್ಲಾ ವಿಚಾರದ ಪರವಾಗಿ ಮಾತಾಡುವ ಒಬ್ಬ ವ್ಯಕ್ತಿ ಬೇಕೇ, ತಿಳಿದವರಾಗಿರ್ಬೇಕು. ಅಲ್ಲೂ ಫೇವರೇಟ್ ಅವ್ರು ಹೇಳಿದ್ದಕ್ಕೆ ಒಂದು ವ್ಯಾಲ್ಯೂ ಇರಬೇಕು ಅಂತ ಲೀಡರ್ ಬೇಕು. ಸರ್, ಮತ್ತೆ ಹೊಸ ಸಿನಿಮಾ ಯಾವಾಗ ಮಾಡ್ತೀರಿ? ಬಿಕಾಸ್ ನೀವು ತುಂಬಾ ಇನ್ವಾಲ್ವ್ ಆಗಿದ್ದೀರಾ. ಸೊ ಒಂದು ಹೊಸ ಸಿನಿಮಾ ನಿಮ್ಮ ಕಡೆಯಿಂದ ಬರಬೇಕು. ಯಾವಾಗ ಮಾಡ್ತೀರಿ? ಯಾವ ತರ ಸ್ಕ್ರಿಪ್ಟ್ ನೋಡ್ತಾ ಇದ್ದೀರಾ? ಸೊ ಹೊಸಬ್ರು ನಿಮ್ಮನ್ನ ಅಪ್ರೋಚ್ ಮಾಡ್ಲಿಕ್ಕೆ ಇಲ್ಲ, ನಾನು ಹೊರಗಡೆ ಯಾರು ಸಿನಿಮಾ ಮಾಡೋ ಅಷ್ಟು ಇದಿಲ್ಲ. ಯಾಕಂದ್ರೆ ನನಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿನಿಮಾಗೆ ದುಡ್ಡು ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋ ಅಂತ ಸ್ಥಿತಿಯಲ್ಲಿ ನಾನಿಲ್ಲ. ಬಟ್ ಮುಂದಿನ ವರ್ಷ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಪ್ರೊಡ್ಯೂಸು ಮಾಡ್ತಾ ಇದ್ದೀನಿ, ಒಂದು ನಿರ್ದೇಶನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ನನಗೆ ಮೊದಲಿಂದನೇ ಇತ್ತು. ಬಟ್ ಒಂದಷ್ಟು ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಒಂದು ಕಂಟೆಂಟ್ ಬೇಸ್ಡ್ ಅನ್ನೋಕ್ಕಿಂತ ಒಂದು ರೀಚ್ ಔಟ್ ಆಗೋ ಥರ, ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋ ಥರ ಮಾಡೋಣ ಅಂತ. ಯಾಕಂದರೆ ನಾನು ಸ್ಕ್ರೀನ್ ಪ್ಲೇ ಎಲ್ಲ ದೊಡ್ಡ ಡೈರೆಕ್ಟರ್ಗಳ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿಕೊಟ್ಟಿದ್ದೀನಿ ಹಿಂದೆ ಎಲ್ಲ. ಅದೊಂದಷ್ಟು ಅನುಭವ ಇದೆ. ಮತ್ತು ಈಗ ಸ್ಟಡಿ ಮಾಡ್ತಾ ಇರೋದ್ರಿಂದೆಲ್ಲ ನೋಡ್ತಾನೆ ಇದ್ದೀನಲ್ಲ ಹೇಗೆ ಏನು ಅಂತ. ನನಗೆ ಒಂದು ಕ್ಯಾಮ್ರಾ ನಾಲೆಜ್ ಇದೆ, ಒಂದು ಇದರಲ್ಲಿ, ಒಂದು ಮ್ಯೂಸಿಕ್ದಲ್ಲಿ ಒಂದಷ್ಟು ಬೇಸಿಕ್ ನಾಲೆಜ್ ಇದೆ. ಒಂದಷ್ಟು ಹಿರಿಯರ ಸಲಹೆ ತಗೊಂಡು ಒಂದು ಸಿನಿಮಾ ನಿರ್ದೇಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವರ್ಷ ಟೈಮ್ ಬರಬೇಕು. ಯಾಕಂದ್ರೆ ನನ್ನ ಕೆಲಸ ಕಾರ್ಯಗಳಿದೆ, ನನ್ನ ಬಿಸ್ನೆಸ್ ಇದೆ, ಅದೆಲ್ಲ ನೋಡಿಕೊಂಡು. ಯಾಕಂದರೆ ಸಿನಿಮಾ ಮಾಡೋಕ್ಕೆ ಹೋದಾಗ ನಾವು 100% ಅದಕ್ಕೆ ಇನ್ವಾಲ್ವ್ ಆಗಬೇಕು. ಒಂದು 3 ತಿಂಗಳು 6 ತಿಂಗಳು ಇನ್ವಾಲ್ವ್ ಆದರೆ ಮಾತ್ರ ಒಂದು ಜಸ್ಟಿಸ್ ಕೊಡೋಕ್ಕೆ ಸಾಧ್ಯ. ಯಾಕಂದರೆ ನನಗೆ ತುಂಬ ಜನ ಕನ್ನಡ ಚಿತ್ರರಂಗದಲ್ಲಿ ಮಾತಾಡಿದವರು ಇದ್ದಾರೆ. ನಾನು ಸೋಷಿಯಲ್ ಮೀಡಿಯಾಲೆಲ್ಲ ಮಾತಾಡಿದಾಗ, ಸಿನಿಮಾಗಳ ಬಗ್ಗೆ ಎಲ್ಲ ಕೆಲವೊಂದೆಲ್ಲ ಮಾತಾಡಿದಾಗ, ಏನು ಇಷ್ಟೊಂದು ಮಾತಾಡ್ತೀರಾ ನೀವು, ಸಿನಿಮಾ ಯಾವ ಥರ ಸಿನಿಮಾ ಮಾಡ್ತೀರಾ, ಮಾಡಿ ತೋರಿಸಿ ಅಂತ ಚಾಲೆಂಜ್ ಮಾಡಿದವರು ಇದ್ದಾರೆ. ಅಟ್ಲೀಸ್ಟ್ ಚಾಲೆಂಜ್ಗಾದ್ರೂ ಒಂದು ಸಿನಿಮಾ ನಿರ್ದೇಶನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ವೆರಿ ಗುಡ್ ಸರ್, ಆಲ್ ದಿ ಬೆಸ್ಟ್. ಹೊಸ ಸಿನಿಮಾ ಮೇಕರ್ಸ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗಿನ ವಸ್ತುಸ್ಥಿತಿ, ಕರ್ನಾಟಕ ಚಿತ್ರರಂಗದ ಒಂದು ವಸ್ತುಸ್ಥಿತಿಯನ್ನು ನೋಡಿಕೊಂಡು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾರೇ ನಿರ್ದೇಶನ ಮಾಡಕ್ ಬಂದ್ರು, ಅಥವಾ ಫಸ್ಟ್ ನಿರ್ಮಾಪಕರಿಗೆ ಹೇಳ್ತೀನಿ, ಯಾರೇ ನಿರ್ಮಾಪಕರು ಸಿನಿಮಾ ನಿರ್ಮಿಸಕ್ಕೆ ಬರುವಾಗಿದ್ರೆ ಅಥವಾ ಸಿನಿಮಾ ನಿರ್ಮಿಸ್ಬೇಕು ಅಂತಿದ್ರೆ ಒಂದಷ್ಟು ಸಲಹೆ ಸೂಚನೆಗಳನ್ನ ತಗೊಳ್ಳಿ ಸೀನಿಯರ್ಸ್ಗಳ ಹತ್ರ, ಅಥವಾ ಒಂದಷ್ಟು ಸೋಷಿಯಲ್ ಮೀಡಿಯಾನ ನೀವು ಸ್ಟಡಿ ಮಾಡಿ ಒಂದಷ್ಟು ಸಿನಿಮಾ ರಂಗದಲ್ಲಿರೋರ ಬಗ್ಗೆ ತಿಳ್ಕೊಳ್ಳಿ. ಯಾಕಂದರೆ ಇಂಚಿಂಚಿಗೂ ನಾನು ಯಾರಿಗೋ ಹೇಳಿದೆ, ಕನ್ನಡ ಚಿತ್ರರಂಗದಲ್ಲಿ ಇಂಚಿಂಚಿಗೂ ವಿಷ ಸರ್ಪಗಳು ಇದೆ. ನೀವು ಹೆಜ್ಜೆ ಹಾಕಬೇಕು ಅಂತಂದರೆ ಹುಷಾರಾಗಿ ಹೆಜ್ಜೆ ಹಾಕಬೇಕು, ಆವಾಗಲೇ ನೀವು ಸಕ್ಸೀಡ್ ಕಾಣೋದು. ನೀವು ಏನಾಗ್ತಾ ಇದೆ, ನಾನು ಈಗ ವಾಟ್ಸಪ್ ಗ್ರೂಪ್ಗಳೆಲ್ಲ ಮಾತಾಡ್ತಾ ಇದೀವಲ್ಲ, ಸಿನಿಮಾ ಎಲ್ಲ ಲಾಸ್ ಆದ್ಮೇಲೆ ಬಂದು ಇಲ್ಲಿ ಮಾತಾಡ್ತಾರೆ. ಲಾಸ್ ಆಗಕ್ಕೆ ಮುಂಚೆನೇ ತಿಳ್ಕೊಂಬಿಡಿ. ಇದು ನಿರ್ಮಾಪಕರಿಗೆ ಎಲ್ಲ ಪ್ರತಿಯೊಂದು, ಒಂದು ಸ್ಟುಡಿಯೋ ಆಗಿರ್ಬೋದು, ಒಂದು ಮ್ಯೂಸಿಕ್ ಡೈರೆಕ್ಟರ್ದಾಗಿರ್ಬೋದು, ಎಲ್ಲ ಕಡೆನೂ ಕೆಲವರೆಲ್ಲ ಕಮಿಷನ್ಗಳು ಇಟ್ಕೊಂಡು ನಿಮಗೆ ಇದು ಒಂದು 100 ರೂಪಾಯಿ ಹೇಳ್ತಾರೆ, ಅಲ್ಲ 50 ರೂಪಾಯಿ ಕೊಟ್ಟಿರ್ತಾರೆ, 50 ರೂಪಾಯಿ ತಿನ್ನಕ್ಕಿರ್ತಾರೆ. ಇಂಥವೆಲ್ಲ ಆಗಬಾರ್ದು. ಡೈರೆಕ್ಟ್ ಯು ಆರ್ ದಿ ಇನ್ವೆಸ್ಟರ್, ನೀವು ನಿರ್ಮಾಪಕರು. ಪ್ರತಿಯೊಂದಕ್ಕೂ ನೀವು ಇನ್ವಾಲ್ವ್ಮೆಂಟ್ ಇರಬೇಕು, ಪ್ರತಿಯೊಂದು ಗಮನಿಸ್ತಾ ಇರಬೇಕು, ಪ್ರತಿಯೊಂದು ಪೇಮೆಂಟ್ ನಿಮ್ಮ ಮುಖಾಂತರನೇ ಹೋಗ್ಬೇಕು. ನೀವು ಅವ್ರನ್ನ ಇಟ್ಕೊಂಡ್ರೆ ದುಡ್ಡು ಕಳ್ಕೊತೀರಾ. ನಿರ್ದೇಶಕರಿಗೆ ಹೇಳೋದೇನು ಅಂದರೆ ಪ್ರತಿಯೊಂದನ್ನು ತಿಳ್ಕೊಳ್ಳಿ. ಫಸ್ಟ್ ಎಲ್ಲೋ ಒಂದು ಒಬ್ಬರ ಹತ್ರ ಸಿನಿಮಾ ಡೈರೆಕ್ಷನ್ ಮಾಡ್ಬಿಟ್ಟು ಒಂದು ಸಿನಿಮಾ ಮಾಡಿರ್ತೀರಾ, 1 ತಿಂಗಳಲ್ಲಿ ಬಂದ್ಬಿಡ್ತೀರಾ, ಮತ್ತೆ ಡೈರೆಕ್ಷನ್ ಮಾಡಕ್ ಬರ್ತೀರಾ. ಡೈರೆಕ್ಷನ್ ಆ ರೀತಿ ಮಾಡಕ್ ಹೋಗ್ಬೇಡಿ. ವರ್ಲ್ಡ್ ಸಿನಿಮಾಸ್ನ ಸ್ಟಡಿ ಮಾಡಿ, ವರ್ಲ್ಡ್ ಕ್ಲಾಸಿಕ್ ಸಿನಿಮಾಸ್ನ ನೋಡಿ. ನಮ್ಮ ದೇಶದ ಸಿನಿಮಾಗಳೇ ಭಾಳಷ್ಟಿದೆ, ಬಾಲಿವುಡ್ ಆಗಿರ್ಬೋದು, ಯಾವುದು ನಮ್ಮ ಸೌತ್ ಇಂಡಿಯನ್ ಸಿನಿಮಾ, ಭಾಳಷ್ಟು ಸಿನಿಮಾಗಳನ್ನ ಒಂದಷ್ಟು ಸ್ಟಡಿ ಮಾಡಿ. ಯಾವ ಕಂಟೆಂಟ್ ಮಾಡಬೇಕು ಅಂತಿದ್ದೀರಾ, ಆ ಕಂಟೆಂಟ್ದು ಒಂದಷ್ಟು ಸಿನಿಮಾಗಳನ್ನ ಕ್ಯೂರೇಟ್ ಮಾಡ್ಕೊಳ್ಳಿ. ವರ್ಲ್ಡ್ ಸಿನಿಮಾಸಲ್ಲಿ, ಇಂಡಿಯನ್ ಸಿನಿಮಾಸಲ್ಲಿ ಕ್ಯೂರೇಟ್ ಮಾಡ್ಕೊಂಡು ಆ ಸಿನಿಮಾನ ತುಂಬ ಸ್ಟಡಿ ಮಾಡಿ. ಆಮೇಲೆ ಡೈಲಾಗ್ ಯಾವ ರೀತಿ ಬರಬೇಕು, ಪೂರಕವಾಗಿ ಏನಿದೆ, ಯಾವುದೇ ಸಿನಿಮಾ ಮಾಡಬೇಕಾದ್ರೆ 360 ಡಿಗ್ರಿ ನೀವು ನೋಡ್ಬಿಟ್ಟು ಸ್ಟಡಿ ಮಾಡಿಬಿಟ್ಟು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡಿ. ಸಿನಿಮಾ ಮಾಡೋದು 2 ವರ್ಷ ಆಗಲಿ, ಆದರೆ ಒಂದೇ ಸಿನಿಮಾಗೆ ನಿಮ್ಮ ಭವಿಷ್ಯ ಕಟ್ ಆಗಬಾರ್ದು ಅಲ್ವಾ? ಎಕ್ಸಾಕ್ಟ್ಲಿ ಸರ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಟಾಕ್ ನಲ್ಲಿ ಜಾಯ್ನ್ ಆಗಿ ಒಂದಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರಿ. ನೀವು ನಿಮ್ಮ ಹೋರಾಟ ಇದೇ ರೀತಿ ಮುಂದುವರಿಲಿ, ಒಳ್ಳೆ ಸಿನಿಮಾ ನಿಮ್ಮ ಕಡೆಯಿಂದ ಬರಲಿ. ಹಾಗೇನೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇದ್ದೀರಾ, ಸೊ ಅಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳಿಸಿ. ಹಾಗೇನೆ ಎಲ್ಲಿ ವಾಯ್ಸ್ ಔಟ್ ಆಗ್ಬೇಕು ಅಲ್ಲಿ ವಾಯ್ಸ್ ಔಟ್ ನೀವು ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಈ ಕಾರ್ಯ ನಿಮ್ದು ಹೀಗೇನೆ ಮುಂದುವರಿಲಿ. ಹಾಗೆ ನಮ್ಮೊಂದಿಗೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಸೊ ಇದು ಕುಮಾರ್ ಶ್ರೀನಿವಾಸ್ ಅವರ ಮಾತು. ಅಂಡ್ FMC ಯ ಉದ್ದೇಶ ಕೇವಲ ಒಂದು ಲೆಟ್ಸ್ ಟಾಕ್ ಮೂಲಕ ಬರೀ ಒಂದು ಶೋ ಮಾಡೋದು, ಕರ್ಕೊಂಡು ತಿಳಿದವ್ರ ಜೊತೆ ಮಾತಾಡಿ ಅಲ್ಲಿಗೆ ಮುಗಿಸೋದಲ್ಲ. ಅವರಿಂದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಮುಂದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡೋದು ನಮ್ಮ FMC ಯ ಉದ್ದೇಶ. ಸೊ ಇದು ಇವತ್ತಿನ ಲೆಟ್ಸ್ ಟಾಕ್. ಟೇಕ್ ಕೇರ್.